ಎಲ್ಲರಿಗೂ ನಮಸ್ಕಾರ. ಆಚಾರ ವಿಚಾರ ಉಚ್ಚಾರ ತಂಡದಿಂದ ನಡೆಸ್ತಾ ಇರ್ತಕ್ಕಂಥ ಈ ಲೀಲಾ ಜಾಲನ್ಯಾಸಕ್ಕೆ ಇವತ್ತು 50ನೇಯ ಉಪನ್ಯಾಸದ ಸಂಭ್ರಮ. ಕಳೆದ ವರ್ಷ ಅಂದರೆ 2024ನೇ ಅಕ್ಟೋಬರ್ 11ನೇ ತಾರೀಕಿಂದ ಪ್ರಾರಂಭವಾದಂಥ ಈ ಒಂದು ಉಪನ್ಯಾಸ ಸರಣಿಗಳು ಇಲ್ಲಿವರೆಗೆ ನಡ್ಕೊಂಡು ಬರ್ತಾ ಇದೆ. ಅದಕ್ಕೆ ನಿರಂತರವಾಗಿ ಬರ್ತಾ ಇರ್ತಕ್ಕಂಥ ತಾವೆಲ್ಲರೂ ಕಾರಣ. ಬಂದಂಥ ಎಲ್ಲರನ್ನೂ ಕೂಡ ಆತ್ಮೀಯವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಈ ಉಪನ್ಯಾಸಕ ಮಾಲಿಕೆ ಹೀಗೆ ಮುಂದುವರ್ಕೊಂಡು ಹೋಗಲಿ. ನಾವು ಹೊಸ ಹೊಸ ಶೀರ್ಷಿಕೆಗಳನ್ನು ಕೊಟ್ಟು ಸರ್ ಅವ್ರ ಹತ್ರ ಅವರ ಒಂದು ನಾವೀನ್ಯದ ದೃಷ್ಟಿಕೋನದಿಂದ ಒಂದು ಉಪನ್ಯಾಸವನ್ನು ಮಾಡಲಿಕ್ಕೆ ನಾವೊಂದು ಅವಕಾಶ ಮಾಡಿಕೊಳ್ಳೋಣ. ಆ ಮೂಲಕ ಈ ಎಲ್ಲ ಸಂಗತಿಗಳು ಒಂದು ದಾಖಲೆ ಆಗುತ್ತೆ. ನಾಳೆ ನಮಗೆ ಇನ್ನೊಮ್ಮೆ ಯಾವುದೇ ಒಂದು ಮಾಹಿತಿ ಬೇಕಾದಾಗ, ಹೊಸ ಹೊಳವು ಬೇಕಾದಾಗ ಇದನ್ನು ಮತ್ತೆ ಕೇಳುವಂಥ ಒಂದು ಅವಕಾಶ ಕೂಡ ಇದೆ. ಅದನ್ನ ಸಾಕಾರ ಮಾಡಿದಂಥ ಎಲ್ಲರನ್ನೂ ಕೂಡ ಸರ್ರನ್ನು ಕೂಡ ಆತ್ಮೀಯವಾಗಿ ಅಭಿನಂದಿಸ್ತಾ ಈಗ ಎಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ಸರ್ ಅವರು ಅಶಾಂತಿಯನ್ನು ಶೀರ್ಷಿಕೆಯನ್ನು ಕುರಿತಾಗಿ ಮಾತಾಡಲಿಕ್ಕಿದ್ದಾರೆ. ತನ್ಮೂಲಕ ಶಾಂತಿ ಹಾಗೂ ಅಶಾಂತಿ ಇವುಗಳ ಕುರಿತು ಉಪನ್ಯಾಸ ಆಗಲಿಕ್ಕಿದೆ. ಬಂದಂಥ ಎಲ್ಲರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಸರ್ ಅವ್ರನ್ನೂ ಕೂಡ ಸ್ವಾಗತಿಸ್ತಾ ಇದ್ದೇನೆ. ಸರ್ ಅವರು ಉಪನ್ಯಾಸ ಪ್ರಾರಂಭಿಸಬೇಕಾಗಿ ವಿನಂತಿ. ಎಲ್ಲರಿಗೂ ಗೌರವಪೂರ್ವಕ ನಮಸ್ಕಾರ. ಅಶಾಂತಿಯನ್ನು ಕುರಿತಂತೆ ಕೆಲವು ಸಂಗತಿಗಳನ್ನು ನಾನು ಮಾತನಾಡ್ತಿದ್ದೇನೆ. ಶಾಂತಿ ಅಶಾಂತಿ ಅನ್ನೋ ಪದ ಧಾರಾಳವಾಗಿ ನಾವು ಸಂಭಾಷಣೆಯಲ್ಲಿ ಬಳಸ್ತೀವಿ. ಅನೇಕ ಪದಗಳನ್ನು ಆಳಕ್ಕೆ ಇಳಿಯದೆ ಬಳಸೋದ್ರಿಂದ ಅವು ಹಾಳಾಗಿ ಹೋಗ್ಬಿಡುತ್ತೆ. ಹಾಗಾಗಿ ಇಂತಹ ಸಾಮಾನ್ಯ ಪದಗಳನ್ನೇ ಕೆಲವನ್ನ ಇಟ್ಕೊಂಡು ಈ ಉಪನ್ಯಾಸಗಳನ್ನ ಮಾಡ್ತಾ ಇರುವಂಥದ್ದು ತಮಗೆಲ್ಲ ಗೊತ್ತಿರುವಂಥ ಸಂಗತಿ. ಈಗ ಅತ್ಯಂತ ಸರಳ ಪ್ರಶ್ನೆಯೊಂದಿಗೆ ನಾನು ನನ್ನ ಉಪನ್ಯಾಸವನ್ನ ಪ್ರಾರಂಭ ಮಾಡ್ತೇನೆ. ಮನುಷ್ಯನ ಸಹಜ ಸ್ಥಿತಿ ಶಾಂತಿಯೋ ಅಶಾಂತಿಯೋ ಅಂತ ಪ್ರಶ್ನೆ. ಒಂದ್ಸರಿ ಅನ್ಸುತ್ತೆ ಮನುಷ್ಯನೇ ಶಾಂತ ಸ್ವರೂಪ, ಮಗು ಹೊಟ್ಟೆಗೆ ಹಾಲು ಕೊಟ್ಬಿಟ್ರೆ ಸಂತೋಷವಾಗಿ ಸುತ್ತ ನೋಡ್ಕೊಂಡು ಹಾಯಾಗಿರುತ್ತೆ, ನಾವು ಮಗುವಾಗಿ ಹುಟ್ಟಿದವರು, ನಮಗೆ ಸಹಜವಾದ ಸ್ಥಿತಿ ಶಾಂತಿ ಅಂತ ಅನ್ಸುತ್ತೆ. ಇನ್ನೊಂದ್ಸರಿ ನೋಡಿದ್ರೆ ದಿನದ ಕೆಲವು ನಿಮಿಷಗಳು ಕೂಡ ನಾವು ಆ ಶಾಂತಿಯ ಅನುಭವವನ್ನ ಮಾಡ್ಕೋತಾ ಇಲ್ವಲ್ಲ. ಅದರಿಂದ ಈ ಬಹಳ ಕಾಲ ಯಾವ್ದು ಉಳಿಯುತ್ತೋ ಅದೇ ಮನುಷ್ಯನ ಸ್ವಭಾವ ಅಂತ ನಾವು ಭಾವಿಸೋದಾದ್ರೆ, ಚುನಾವಣೆಗೆ ನಿಲ್ಸೋದಾದ್ರೆ ಅಶಾಂತಿಯೇ ಮನುಷ್ಯನ ಸ್ವಭಾವ ಅಂತ ನಮ್ಗೆ ಅನ್ಸತ್ತೆ. ವಿನಾಯಕ ಅಥವಾ ವಿಕ್ರು ಗೋಕಾಕ್ ಅವರು ನಿವೃತ್ತ ಉಪಕುಲಪತಿಗಳಾಗಿದ್ರು. ಅವರು ಬರೆದ ಒಂದು ಸಮುದ್ರ ಗೀತೆಗಳು ಅಂತ ಒಂದು ಪದ್ಯ ಬರೆದಿದ್ದಾರೆ. ನೀನು ಶಾಂತನೆನ್ನಲೇ ಸಮುದ್ರ ರಾಜ, ನೀನು ಕ್ಷುಬ್ಧನೆನ್ನಲೇ ಸಮುದ್ರ ರಾಜ. ನೀನ್ ತುಂಬಾ ಶಾಂತವಾಗಿರೋನು ಅಂತ ಕರಿಬೇಕೆ, ಕ್ಷುಬ್ಧವಾಗಿ ಅಂದ್ರೆ ಪ್ರಕ್ಷುಬ್ಧತೆ ಅಂದ್ರೆ ಅನ್ರೆಸ್ಟ್, ಆ ಅನ್ರೆಸ್ಟ್ ನ ಸ್ಥಿತಿಯಲ್ಲಿ ಇದೆಯಾ ಅಂತ ಕರಿಬೇಕೆ ಅಂತ ಸಮುದ್ರರನ್ನ ಕೇಳ್ತಾರೆ. ಆ ಮುಂದಕ್ಕೆ ಹೇಳ್ತಾರೆ, ಅಲೆ ಅಲೆಯಾಗಿ ನಿದ್ರಿಸುತ್ತಿರುವೆ, ದೂರದಿಂದ ನೋಡೋದಕ್ಕೆ ಅಲೆಯಲ್ಲಿ ಅಲೆಯಾಗಿ ನಿದ್ದೆ ಮಾಡ್ತಾ ಹೊಗೆ ಹೊದ್ಕೊಂಡು ನಿದ್ದೆ ಮಾಡ್ತಿರೋ ಹಾಗೆ ಕಾಣುತ್ತೆ ಅಂತ ಹೇಳ್ತಾರೆ. ಆದ್ರೆ ಹತ್ರ ಬಂದರೆ ಆ ಬೋರ್ಗರೆಯುವ ಶಬ್ದ. ಆದ್ದರಿಂದ ಸಮುದ್ರ ಎರಡರಲ್ಲಿ ಯಾವುದು ಸಹಜ ಸ್ಥಿತಿ ಅಂತಂದ್ರೆ, ದೂರದಿಂದ ಕಾಣುವ ಸ್ಥಿತಿಯೇ ಬೇರೆ, ಹತ್ತಿರ ಹೋಗಿ ನೋಡಿದಾಗ ಆಗುವ ಸ್ಥಿತಿಯೇ ಬೇರೆ. ಅದೆಲ್ಲ ಇರ್ಲಿ, ಆ ಪದ್ಯದ ಕೊನೆಯಲ್ಲಿ ಅವರು ಹೇಳೋ ಮಾತು ತುಂಬಾ ಮಾರ್ಮಿಕವಾಗಿದೆ. ಮಾನವನಂತೆ ಸಮಾಧಾನರಹಿತ, ದೇವರಂತೆ ಶಾಂತಿ ಪೂರಿತ, ಭದ್ರ ಕ್ಷುದ್ರ ರುದ್ರ ನಿರುವೆ ಓ ಸಮುದ್ರ ರಾಜ ಅಂತ ಹೇಳ್ತಾರೆ. ಅಂದ್ರೆ ಒಂದೇ ಸಮುದ್ರ ನೋಡುವ ಪರ್ಸ್ಪೆಕ್ಟಿವ್ ಅಥವಾ ನೋಡುವ ದೃಷ್ಟಿಕೋನ, ಆ ದೃಷ್ಟಿಕೋನದಲ್ಲಿ ಬೇರೆ ಬೇರೆಯಾಗಿ ಕಾಣುತ್ತೆ. ಹತ್ತಿರದಿಂದ ನೋಡಿದ್ರೆ ಎಲ್ಲರೂ ಅಶಾಂತರೆ, ದೂರದಿಂದ ನೋಡಿದ್ರೆ ಅವರ ಮುಗುಳ್ನಗೆ ನೋಡಿದ್ರೆ ಎಲ್ಲರೂ ಶಾಂತರೆ. ಆದ್ದರಿಂದ ಈ ಪ್ರಶ್ನೆ ಇದೆಯಲ್ಲ, ಸಹಜ ಸ್ಥಿತಿ ಯಾವುದು ಅಂತ ಅನ್ನುವಂಥದ್ದು, ಅದನ್ನ ಹಾಕೊಂಡ್ರೆ ಸಮುದ್ರ ಕೂಡ ಹಾಗೆ, ನಾವು ಕೂಡ ಹಾಗೆ ಅನ್ನುವಂಥದ್ದನ್ನ ಎಷ್ಟು ಚೆನ್ನಾಗಿ ಸಮುದ್ರವನ್ನು ವಿವರಿಸುತ್ತಾ ಮನುಷ್ಯ ಸ್ವಭಾವವನ್ನು ಅವರು ವಿವರಿಸಿದ್ದಾರೆ ಅನ್ನುವಂಥದ್ದನ್ನ
ನಿಮ್ಮ ಗಮನ ಸೆಳೆಯೋದಕ್ಕೆ ಪ್ರಯತ್ನ ಪಟ್ಟೆ ಅಷ್ಟೆ. ಈಗ ಮತ್ತೆ ಪ್ರಶ್ನೆಗೆ ಬರೋಣ. ಶಾಂತ ಸ್ಥಿತಿ ಅಂದ್ರೆ ಮೌನ ಅಂತಲೂ ಕೂಡ ಹೇಳ್ತೀವಲ್ಲ. ಮೌನ ಅಂದ್ರೆ ಯಾವ ಗದ್ದಲ ಹೊರಗೆ ಇರದೇ ಇರೋದು ಅಂತ ನಾವು ತಿಳ್ಕೊಂಡಿದ್ದೀವಿ. ಆದ್ರೆ ಮೌನ ಅಂದ್ರೆ ಎರಡಿದೆ. ಏನು, ಹೊರಗಡೆಯೂ ಗದ್ದಲ ಇರಬಾರ್ದು, ಮನಸ್ಸಿನ ಒಳಗೂ ಗದ್ದಲ ಇರಬಾರ್ದು. ಹೊರಗಡೆ ಗದ್ದಲ ಇಲ್ಲ, ನಮ್ಮ ಮನಸ್ಸಿನಲ್ಲಿ ಗದ್ದಲ ಇದೆ ಅಂತ ಇಟ್ಕೊಳ್ಳೋಣ, ಆಗ್ಲೂ ನಾವು ಶಾಂತವಾಗಿರೋಕ್ ಸಾಧ್ಯವಿಲ್ಲ. ಹಾಗೆ ಒಳಗಡೆ ಶಾಂತಿ ಇದೆ, ಹೊರಗಡೆ ಗದ್ದಲ ಇದೆ, ಹೊರಗಡೆ ನಾನು ನೋಡ್ತೀನಿ ಅಂತ ಇಟ್ಕೊಳ್ಳೋಣ, ಅವಾಗ್ಲೂ ಶಾಂತವಾಗಿರೋಕ್ ಸಾಧ್ಯ ಇಲ್ಲ. ಹೀಗಾಗಿ ಶಾಂತಿ ಅಶಾಂತಿಯನ್ನು ನಾವು ಅನುಭವಿಸ್ತಿರೋರು ಒಂದ್ಸರಿ ಪ್ರಶ್ನೆ ಹಾಕೊಳ್ಳೋಣ, ಯಾಕೆ ಈ ಶಾಂತಿ ನಮ್ ಕೈ ಬಿಟ್ಟು ಹೋಗ್ತಾ ಇದೆ? ನಾವು ದಿನದ ಎಷ್ಟು ಅವಧಿಯಲ್ಲಿ ಒಂದ್ ಸ್ವಲ್ಪ ಹೊತ್ತಾದ್ರೂ ಆ ಶಾಂತಿಯನ್ನು ಅನುಭವಿಸ್ಬೇಕಾಗಿತ್ತಲ್ವೇ ಅಂತ ಆಲೋಚನೆ ಮಾಡೋಣ. ಇದು ಅತ್ಯಂತ ಮೂಲಭೂತವಾದ ಪ್ರಶ್ನೆ. ಯಾಕೆ ಅಂತಂದ್ರೆ ಮನುಷ್ಯನ ಆರೋಗ್ಯ ಅವನ ಮನಃಶಾಂತಿಯ ಮೇಲೆ ಅವಲಂಬಿಸಿದೆ ಅನ್ನೋದು ಇತ್ತೀಚೆಗೆ ಮನೋವಿಜ್ಞಾನಿಗಳು ಸಾಬೀತುಪಡಿಸಿರೋ ಸಂಗತಿ. ಅನೇಕ ರುಜುವಾತುಗಳಿವೆ. ಅವನಂತ ಬಹಳ ತಲೆನೋವಾಗ್ಬಿಟ್ಟಿದ್ದಾನಪ್ಪ ಅಂತ ನಾವೇ ಹೇಳ್ತೀವಿ, ಯಾರು ನಮ್ಮ ಜೊತೆಲಿ ಕಿರಿಕಿರಿ ಮಾಡುವಂತ ಜನರನ್ನ. ಹಾಗಾಗಿ ಇಲ್ಲಿ ಮನಃಶಾಂತಿಗೂ ದೈಹಿಕ ಆರೋಗ್ಯಕ್ಕೂ ಸಂಬಂಧ ಇದೆ, ಮನಃಶಾಂತಿಗೂ ಮಾನಸಿಕ ಆರೋಗ್ಯಕ್ಕೂ ಸಂಬಂಧ ಇದೆ. ಈಗ ಈ ಒಂದು ಗಾದೆಯಿಂದ ನಾನು ಚರ್ಚೆಯನ್ನ ಪ್ರಾರಂಭ ಮಾಡ್ತೇನೆ. ಒಂದು ಗಾದೆ ಎಲ್ರಿಗೂ ಗೊತ್ತಿರುವಂಥದ್ದು, ಎರಡು ಕೈ ಸೇರಿದರೆ ಚಪ್ಪಾಳೆ ಅಂತ. ಎರಡು ಕೈ ಸೇರಿದರೆ ಚಪ್ಪಾಳೆ ಆಗುತ್ತೆ ಅಂತ ಅನ್ನೋ ಗಾದೆಯೇ ಸುಳ್ಳು ಅಂತ ನಾನು ಹೇಳುವಂಥದ್ದು. ಎರಡು ಕೈ ಸೇರಿದ್ರೆ ಚಪ್ಪಾಳೆ ಶಬ್ದ ಆಗ್ಬೇಕಾಗಿಲ್ಲ, ಸಪ್ಪಳ ಆಗ್ಬೇಕಾಗಿಲ್ಲ. ಚಪ್ಪಾಳೆ ತಟ್ಟಿದಾಗಲೆಲ್ಲ ಸಪ್ಪಳ ಆಗಬೇಕಾಗಿಲ್ಲ, ಆದ್ರೆ ಸಾಮಾನ್ಯಕ್ಕೆ ಆಗುತ್ತೆ. ಈಗ ನೋಡಿ, ಎರಡು ಕೈನ ನಾನು ಸೇರಿಸ್ತೀನಿ, ಅವಾಗ ಸಪ್ಪಳ ಆಗುದಿಲ್ಲ. ನೋಡಿ, ಹೀಗೆ ನಿಧಾನಕ್ಕೆ ತಗೊಂಡ್ಬಂದು ಒಂದಕ್ಕೊಂದು ಸ್ಪರ್ಶಿಸೋ ಹಾಗೆ ಮಾಡ್ತೀನಲ್ಲ, ಈಗ ಶಬ್ದ ಆಗ್ಲಿಲ್ಲ. ಎರಡು ಕೈ ಬಡಿದರೆ ಚಪ್ಪಾಳೆಯೇ ಹೊರತು ಎರಡು ಕೈ ಸೇರಿದರೆ ಚಪ್ಪಾಳೆ ಅಲ್ಲ. ಇದು ಗಮನಿಸಬೇಕಾದದ್ದು. ಎರಡು ಕೈ ಬಡಿದರೆ ಚಪ್ಪಾಳೆ, ಎರಡು ಕೈ ಸೇರಿದರೆ ನಿಶ್ಶಬ್ದ. ಎರಡು ಕೈ ಸೇರಿದ ಮೇಲೆ ನೀವು ಎಷ್ಟು ಬೇಕಾದ್ರೂ ಬಲ ಪ್ರಯೋಗ ಮಾಡಿ, ಶಬ್ದ ಆಗೋದಿಲ್ಲ. ಕೈನ ದೂರ ಮಾಡಿಬಿಟ್ಟು ಶಬ್ದ ಇಡಿ, ಎಷ್ಟೊತ್ತಾದ್ರೂ ಶಬ್ದ ಆಗೋದಿಲ್ಲ. ಆದ್ದರಿಂದ ಶಾಂತಿಯಲ್ಲೂ ಎರಡು ವಿಧ ಇದೆ. ಇಬ್ಬರು ಒಟ್ಟಿಗೆ ಇದ್ದು ಪರಸ್ಪರ ಭಿನ್ನಾಭಿಪ್ರಾಯಗಳು ಇಲ್ಲದೆ ಹೋದ್ರೆ ಆಗ ಅವರಿಬ್ಬರ ಪರಸ್ಪರ ಇರುವು ಮಾತಿಗೆ ದಾರಿಯಾಗೋದಿಲ್ಲ, ಗಲಾಟೆಗೆ ದಾರಿಯಾಗೋದಿಲ್ಲ, ಇಬ್ಬರಿಗೂ ಶಾಂತಿಯ ವಿನಿಮಯ ಆಗುವ ಸಾಧ್ಯತೆ ಇದೆ. ಅದೇ ಇಬ್ಬರು ಬಡಿದಾಡಿದರೆ ಆಗ ಶಬ್ದ ಆಗುತ್ತೆ. ಆದ್ದರಿಂದ ಶಬ್ದ ಆಗುವ ಕ್ರಮದಲ್ಲಿ ಈ ಸ್ಪರ್ಶಕ್ಕಿಂತ ಹೆಚ್ಚಿಗೆ ಬಲ, ವಿರುದ್ಧ ದಿಕ್ಕಿನ ಬಲ ತುಂಬಾ ಮುಖ್ಯವಾದದ್ದು ಅನ್ನುವುದನ್ನು ಅರ್ಥ ಮಾಡ್ಕೊಂಡ್ರೆ ನಮಗೆ ಶಾಂತಿ ಯಾಕಿಲ್ಲ ಅನ್ನುವಂಥದ್ದು ಗೊತ್ತಾಗುತ್ತೆ. ಆದ್ಮೇಲೆ ಬದುಕು ಅಂದ್ರೆ ಹಗಲನ್ನು ಆನಂದಿಸುವುದು, ರಾತ್ರಿಯನ್ನು ಆನಂದಿಸುವುದು ಅಂತ ಎರಡಿಲ್ಲ. ಎರಡನ್ನೂ ಆನಂದಿಸಿದಾಗಲೇ ಬದುಕಿನ ಆನಂದ ಪೂರ್ಣವಾಗುವಂಥದ್ದು. ಆದ್ದರಿಂದ ಹಗಲಿನ ಬೆಳಕಿನಲ್ಲಿ ಜಗತ್ತಿನೊಡನೆ ಒಡನಾಡುತ್ತಾ ಇರುವಾಗ ನಾವು ಹೇಗೆ ಶಾಂತವಾಗಿರ್ಬೇಕು ಅನ್ನುವಂಥ ಪ್ರಶ್ನೆ ಇದೆಯಲ್ಲ, ಅದು ಪ್ರವೃತ್ತಿ ಮಾರ್ಗದ ಶಾಂತಿ, ಕೆಲಸದಲ್ಲಿ ತೊಡಗಿಕೊಳ್ಳುವ ಮಾರ್ಗದ ಶಾಂತಿ, ಆ ಪ್ರಪಂಚದ ಜೊತೆಯಲ್ಲಿ ನಿರಂತರವಾಗಿ ಒಂದು ವಿನಿಮಯ ಮಾಡಿಕೊಳ್ಳುವಾಗಿನ ಶಾಂತಿ ಅಂತ ಹೇಳೋಣ. ರಾತ್ರಿ ಹೊತ್ತು ಇಂದ್ರಿಯಗಳು ನಿಷ್ಕ್ರಿಯವಾಗೋದ್ರಿಂದ ಆಗಲೂ ಗಾಳಿಯ ವಿನಿಮಯ ಆಗುತ್ತೆ ಹೊರತು ಹೊರಗಣ ವಿದ್ಯಮಾನಗಳ ವಿನಿಮಯ ಆಗೋದಿಲ್ಲ. ಆದ್ದರಿಂದ ರಾತ್ರಿಯಲ್ಲಿ ಒಂದು ಶಾಂತಿ ಇದೆಯಲ್ಲ, ಅದು ನಿವೃತ್ತಿ ಮಾರ್ಗದ ಶಾಂತಿ ಅಂತ ಹೇಳ್ಬೋದು. ಹಾಗೆ ನಾವು ಹೇಳೋದಾದ್ರೆ ಎರಡು ಬಗೆಯ ಶಾಂತಿ ಇದೆ. ಒಂದು ಪ್ರವೃತ್ತಿ ಮಾರ್ಗದ ಶಾಂತಿ, ಇನ್ನೊಂದು ನಿವೃತ್ತಿ ಮಾರ್ಗದ ಶಾಂತಿ ಅಂತ. ಈ ಎರಡು ಶಾಂತಿ ಇದೆ ಅಂತ ಹೇಳಿದ್ರೂ ಕೂಡ ನಮಗೆ ಗೊತ್ತು, ನಿದ್ದೆ ಮಾಡುವಾಗಲೂ ಕೂಡ ನಾವು ನಿರಾಳವಾಗಿರೋದಿಲ್ಲ, ಕನಸುಗಳು ಬೀಳುತ್ತೆ. ಮನಸ್ಸಿನ ಹಗಲಿನ ತಾಕಲಾಟಗಳೆಲ್ಲ ರಾತ್ರಿ ಹೊತ್ತು ದುಸ್ವಪ್ನವಾಗಿ ನಮ್ಮನ್ನ ಕಾಡುತ್ತೆ, ಅಥವಾ ಸವಿಸ್ವಪ್ನವಾಗಿ ಕಾಡುತ್ತೆ. ಬೆಳಗಾಗಿದ್ರೆ ಆ ಸವಿಸ್ವಪ್ನ ಇಲ್ಲವಲ್ಲ ವಾಸ್ತವ ಅಂತ ವ್ಯಥೆ ಆಗುತ್ತೆ. ಹಾಗಾಗಿ ನಮ್ಮನ್ನ ಕಷ್ಟ ಸುಖಗಳ ಕಣ್ಣು ಮುಚ್ಚಾಲೆ ಆಟದಲ್ಲಿ ತೊಡಗಿಸಿರುವ ಪ್ರಕೃತಿ ಹಗಲು ಮತ್ತು ರಾತ್ರಿ ಎರಡು ಹೊತ್ತು ನಮ್ಮನ್ನ ನಿಶ್ಚಿಂತೆಯಿಂದ ಇರುವುದಕ್ಕೆ ಅವಕಾಶನೇ ಮಾಡಿಕೊಡೋದಿಲ್ಲ ಅನ್ನುವಂಥದ್ದು ತುಂಬಾ ಆಶ್ಚರ್ಯಕರ ಸತ್ಯ. ನಿಸರ್ಗಕ್ಕೆ ತಾನೇ ನಮ್ಮ ಮೇಲೆ ಯಾಕೆ ಅಷ್ಟೊಂದು ಸೇಡು ಅಂತ ಅನ್ನುವಂಥದ್ದನ್ನ ನಾವು ಆಮೇಲೆ ಸ್ವಲ್ಪ ತಡವಾಗಿ ಪ್ರಶ್ನಿಸ್ಕೊಳ್ಳೋಣ. ಈಗ ನಾವು ಶಾಂತಿಯನ್ನು ಹುಡುಕೋದೇ ಇಲ್ಲ ಬದುಕಿನಲ್ಲಿ ಹುಡುಕೋದು ಯಾವುದನ್ನ?
ಸುಖವನ್ನ. ಸುಖ ಅನ್ನೋದು ಏನು ಅನ್ನೋದನ್ನ ಯೋಚನೆ ಮಾಡಿದ್ರೆ, ಹೊರಗಣ ಜಗತ್ತನ್ನ ನೋಡಿದಾಗ ನನ್ನ ಕೊರತೆಗಳು ಅನೇಕವು ನನಗೆ ಗೋಚರವಾಗುತ್ತೆ. ಯಾರೋ ತುಂಬಾ ಚೆನ್ನಾಗಿ ಉಡುಪು ಧರಿಸಿದ್ರೆ ನನ್ನ ಉಡುಪು ಹಾಗಿಲ್ವಲ್ಲ ಅಂತ ಅನ್ಸುತ್ತೆ. ಯಾರೋ ತುಂಬಾ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿದ್ರೆ ನನ್ನ ಅಲಂಕಾರ ಚೆನ್ನಾಗಿಲ್ವಲ್ಲ ಅನ್ಸುತ್ತೆ. ಅಥವಾ ಯಾರೋ ಚೆನ್ನಾಗಿ ಮಾಡ್ಕೊಂಡಿಲ್ದೇ ಇದ್ರೆ ಅವ್ರಿಗಿನ್ನ ನಾನೇ ಚೆನ್ನಾಗಿದ್ದೀನಿ ಅಂತ ಅನ್ಸುತ್ತೆ. ಆದ್ದರಿಂದ ಜಗತ್ತಿನ ಒಡನಾಟದಲ್ಲಿ ತೌಲನಿಕ ಪರಿಶೀಲನೆ ಅನ್ನೋದು ನಮ್ಮ ಮನಸ್ಸಿಗೆ ಅಭ್ಯಾಸ ಆಗ್ಬಿಟ್ಟಿದೆ. ಅಭ್ಯಾಸ ಆದಾಗ ಅದು ಸಕಾರಾತ್ಮಕವಾದಂತಹ ಉತ್ತರ ಕೊಡ್ಲಿ, ನಕಾರಾತ್ಮಕವಾದಂತಹ ಉತ್ತರ ಕೊಡಲಿ, ಮನಸ್ಸು ವಿಚಲಿತವಾಗ್ಬಿಡುತ್ತೆ. ಆ ವಿಚಲಿತವಾಗೋದ್ರಿಂದ ವಿಚಲಿತವಾದ ಮನಸ್ಸಿಗೆ ಶಾಂತಿ ಇರೋಕ್ ಸಾಧ್ಯವೇ ಇಲ್ಲ. ಇದು ತುಂಬಾ ದೊಡ್ಡ ಸಮಸ್ಯೆ. ಆದ್ದರಿಂದ ನಿಶ್ಚಲ ಮನಸ್ಸಿಗೆ ಮಾತ್ರ ಶಾಂತಿ ಅಂತ ಹೇಳೋದು. ಯಾಕಂದ್ರೆ ಒಳಗಡೆ ಗದ್ದಲ ಇರಬಾರ್ದು, ನಿಶ್ಚಲವಾದ ಮನಸ್ತಾನೆ. ಹೊರಗಡೆ ಗದ್ದಲ ಇದ್ರೂನು ಒಳ ಮನಸ್ಸು ನಿಶ್ಚಲವಾಗಿದ್ರೆ ನಾವು ಶಾಂತವಾಗಿರಬಹುದು. ಆದ್ರೆ ಒಳಗಡೆ ಮನಸ್ಸು ನಿಶ್ಚಲವಾಗಿದ್ರು ಹೊರಗಡೆ ಮನಸ್ಸು ನಮ್ಮನ್ನ ಅದ್ ಹೇಗೋ ಬಂದು ಕೆಣಕುತ್ತೆ. ಆ ಕೆಣಕೋದ್ರಿಂದ ನಮ್ಮ ಮನಸ್ಸು ನಿಶ್ಚಲವಾಗಿಲ್ಲ ಅನ್ನುವಂತಹ ಒಂದು ವಿಶೇಷವಾದಂತಹ ಸಂಗತಿ ಇಲ್ಲಿ ತಮ್ಮ ಗಮನಕ್ಕೆ ತರೋದಕ್ಕೆ ಬಯಸ್ತೇನೆ. ಈಗ ಮುಂದಕ್ಕೆ ಆಲೋಚನೆ ಮಾಡೋಣ. ನಮ್ಮ ಜೀವನವನ್ನ ಒಂದು ನಮಗರಿಯದೇ ಒಂದು ಚಕ್ರದಲ್ಲಿ ತೊಡಗಿಸ್ಕೊಂಡಿದೀವಿ ನಾವು. ಏನಪ್ಪಾ ಅಂತಂದ್ರೆ, ಪ್ರಪಂಚವನ್ನು ನೋಡಿದಾಗ ನಮ್ಮ ಮನಸ್ಸಿನಲ್ಲಿ ಯಾವುದೋ ಒಂದು ಕೊರತೆ ಆಗುತ್ತಲ್ಲ, ಅದನ್ನ ದುಃಖ ಅಂತ ಕರೆಯೋಣ. ಆ ದುಃಖವನ್ನು ಹೋಗಲಾಡಿಸ್ಕೊಳ್ಳೋದಕ್ಕೆ ಏನ್ ಮಾಡ್ಬೇಕು? ಆ ಕೊರತೆಯನ್ನು ನೀಗಿಸ್ಕೋಬೇಕು. ಆದ್ದರಿಂದ ನನ್ನ ಆಶೆಗಳನ್ನ ಪೂರೈಸಿಕೊಳ್ಳುವ ಸಂಕಲ್ಪವನ್ನು ನಾವು ಮಾಡ್ತೀನಿ. ಆಮೇಲೆ ಏನ್ ಮಾಡ್ಬೇಕು? ಆಶೆಗಳನ್ನು ಪೂರೈಸ್ಕೋಬೇಕಾದ್ರೆ ಪ್ರಪಂಚದಲ್ಲಿರೋ ಬೇರೆ ವಸ್ತುಗಳನ್ನ ನನ್ನದಾಗಿಸ್ಕೋಬೇಕಾದ್ರೆ ಹಣ ಬೇಕು. ಅದರಿಂದ ಹಣವನ್ನು ಗಳಿಸಬೇಕು. ಹಣವನ್ನು ಗಳಿಸಿ ಆ ಗಳಿಸಿದ್ದನ್ನ ಹಣ ನಾನು ಕೂಡಿಟ್ಕೊಂಡ್ರೆ ನನ್ನ ಆಸೆ ಪೂರೈಕೆ ಆಗಿಲ್ವಲ್ಲ, ಆ ಹಣವನ್ನು ವೆಚ್ಚ ಮಾಡಿ ನನ್ನ ಕೊರತೆಯನ್ನು ನಾನು ನೀಗಿಸಿಕೊಳ್ಳಬೇಕು. ಆ ಕೊರತೆಯನ್ನು ನೀಗಿಸಿಕೊಳ್ಳುವ ಪ್ರವೃತ್ತಿ ಇರೋದ್ರಿಂದ ವೆಚ್ಚ ಮಾಡೋದು ಮಾಡ್ಬೇಕಾಗುತ್ತೆ. ಆದ್ದರಿಂದ ಹಣವನ್ನ ಆಸೆ ಪಡುವುದು, ಆಸೆಯಿಂದ ಸಂಕಲ್ಪ ಮಾಡೋದು, ಸಂಕಲ್ಪದಿಂದ ಸಂಪಾದನೆ ಮಾಡೋದು, ಸಂಪಾದನೆ ಮಾಡೋದ್ರಿಂದ ಖರ್ಚು ಮಾಡೋದ್ರಿಂದ ನನಗೆ ನನ್ನ ಆಸೆ ಪೂರೈಕೆ ಆಗುತ್ತೋ ಸುಖ ಆಗುತ್ತೆ ಅಂತ ಅನ್ನೋಂಥ ನಂಬಿಕೆ ನಮ್ಗೆ ಇಷ್ಟು ದಿವಸದವರೆಗೂ ಇದೆ. ಆದ್ರೆ ಇಲ್ಲಿ ಕೆಲವು ಸಂಗತಿಗಳನ್ನ ನಾವು ಗಮನಿಸೋಣ. ಈ ಚಕ್ರದಲ್ಲಿ ಶಾಂತಿ ಇರೋಕ್ ಸಾಧ್ಯವೇ ಇಲ್ಲ. ಯಾಕೆ ಅಂತೀರೋ? ಕೊರತೆಯ ನೆನಪಾದ್ಮೇಲೆ ಮನಸ್ಸೆಲ್ಲಿ ಶಾಂತವಾಗಿರುತ್ತೆ? ಸಂಕಲ್ಪ ಮಾಡುವಾಗಲೇ ಅಶಾಂತಿ. ಆಮೇಲೆ ಸಂಪಾದನೆ ಮಾಡ್ಬೇಕು ಅಂತ ಇಟ್ಕೊಳ್ಳೋಣ. ಒಂದು ಕೆಲಸ ಮಾಡಿ ನಾನೇನೋ ಸಂಪಾದನೆ ಮಾಡ್ತೀನಿ ಅಂತ ಇಟ್ಕೊಳ್ಳೋಣ. ಇನ್ನೂ ಸಂಪಾದನೆ ಆಗ್ಲಿಲ್ಲ, ಯಾವಾಗ ಆಗತ್ತೋ ಅನ್ನುವ ಆತಂಕ. ಹೆಚ್ಚು ಸಂಪಾದನೆ ಆದ್ರೆ ಅವಾಗ ಖುಷಿ ಜಾಸ್ತಿ ಆಗುತ್ತೆ, ಅದೊಂದು ಸಮಸ್ಯೆ. ನಾವು ಅನ್ಕೊಂಡಿದ್ದಕ್ಕೆ ಕಡಿಮೆ ಸಂಪಾದನೆ ಆದ್ರೆ ವ್ಯಥೆ ಆಗುತ್ತೆ, ಮತ್ತೆ ಸಮಸ್ಯೆ. ಆದ್ದರಿಂದ ಸಂಕಲ್ಪ ಮಾಡಿದಾಗ ಶಾಂತಿ ಇರಕ್ ಸಾಧ್ಯ ಇಲ್ಲ, ಕೆಲಸ ಮಾಡುವಾಗ ಶಾಂತಿ ಇರೋಕ್ ಸಾಧ್ಯ ಇಲ್ಲ. ಇದ್ರೂ ಆಗಿಂದಾಗೆ ಕಾಣಿಸ್ಕೊಳ್ಳುತ್ತೆ ಹೊರತು ನಿರಂತರವಾದ ಶಾಂತಿ ಇರೋದಿಲ್ಲ. ಆಮೇಲೆ ಹೋಗ್ಲಿ, ಖರ್ಚು ಮಾಡುವಾಗ ಏನಾದ್ರು ಶಾಂತಿ ಇದೆಯೇ ಅಂತಂದ್ರೆ, ಖರ್ಚು ಮಾಡಿದ್ರೆ ಮುಗಿದೋಗುತ್ತೆ ಅಂತ ಅನ್ನೋ ಆತಂಕ. ಖರ್ಚು ಮಾಡದೆ ಹೋದ್ರೆ ನನ್ನ ಸುಖದ ಪೂರೈಕೆ ಆಗೋದಾದ್ರೂ ಹೇಗೆ? ಹೀಗಾಗಿ ಖರ್ಚು ಮಾಡುವಾಗ್ಲೂ ಆಯಾಸವೇ. ಅಂದ್ರೆ ಏನಾಯ್ತು? ಗಳಿಸುವಾಗ ಆಯಾಸ, ಗಳಿಸಿದ್ದನ್ನ ಸಂಪಾದನೆ ಆಗುವಾಗ ಆಯಾಸ, ಗಳಿಸಿದ್ದು ಸಂಪಾದನೆ ಆಗುವಾಗ ಆಯಾಸ, ಸಂಪಾದನೆ ಆಗುವುದನ್ನ ಖರ್ಚು ಮಾಡುವಾಗ ದ್ವಂದ್ವಗಳೆಲ್ಲ ನಮ್ಮನ್ನ ತುಂಬಾ ಬಾಧಿಸುತ್ತೆ. ಆಯ್ತು, ಇದಿಷ್ಟು ಆದ್ಮೇಲೆ ಹೋಗ್ಲಿ, ನನ್ನ ಸುಖ ಪೂರೈಕೆ ಆಗಿದ್ರೆ ಆಗಾರು ನಿರಾಳ ಆಗುತ್ತಾ ಅಂತಂದ್ರೆ, ಇಲ್ಲಿ ನಾವು ಆಳಕ್ಕೆ ಆಲೋಚನೆ ಮಾಡದೇ ಇರೋದು ಇಲ್ಲಿ ಏನಪ್ಪಾ ಅಂತಂದ್ರೆ, ನಾವು ಯಾವುದೇ ಒಂದು ವಿಷಯವನ್ನ ಆಳವಾಗಿ ಆಲೋಚನೆ ಮಾಡೋದಿಲ್ಲ ಅನ್ನೋದಕ್ಕೆ ಇದೇ ಉದಾಹರಣೆ. ಯಾಕೆಂದ್ರೆ ನಮ್ಮ ಅನೇಕ ಸುಖಗಳು ನಮಗೆ ದೊರೆತ ಮೇಲೆ ಮನಸ್ಸು ಸುಖ ಸಿಕ್ತಲ್ಲ, ಸಂತೋಷ ಪಡ್ಬೇಕಲ್ಲ, ಇಲ್ಲ, ಹೊಸ ಸಂತೋಷಕ್ಕೆ ಕೈ ಚಾಚತ್ತೆ. ಒಬ್ರ ಮನೇಲಿ ಭಿಕ್ಷಾ ಹಾಕಿದ್ರೆ ಇನ್ನೊಬ್ರ ಮನೆಗೆ ಹೋಗಿನೂ ಭಿಕ್ಷಾ ಕೇಳುವ ಭಿಕ್ಷುಕನ ಹಾಗೆ, ಅಥವಾ ಒಬ್ಬ ಭಿಕ್ಷುಕನನ್ನು ಕರೆದು ಭಿಕ್ಷಾ ಹಾಕಿದ್ರೆ ಹೇಗೂ ಇವ್ರು ಭಿಕ್ಷಾ ಕೊಡ್ತಾರೆ ಅಂತ ಸರದಿಯ ಮೇಲೆ ಭಿಕ್ಷುಕರು ನಮ್ಮ ಮನೆಯ ಮುಂದೆ ನಿಲ್ಲುವ ಹಾಗೆ, ನಮ್ಮ ಆಶೆಗಳು ಸುಖಗಳಾದ ಮೇಲೆ ಆ ಸುಖ ಕನಿಷ್ಠವಾಗಿ ಸಿಗದೇ ಇರುವ ಸುಖದ ಕಡೆಗೆ ಮನಸ್ಸು ಹೋಗುತ್ತೆ ಅನ್ನುವಂಥ ಮಾತು. ಇದೇನು ಹೊಸ ಸಂಶೋಧನೆ ಏನಲ್ಲ, ಮನಃಶಾಸ್ತ್ರಜ್ಞರೇ ಇದನ್ನ ಬೇಕಾಗಿಲ್ಲ ಹೇಳೋದಕ್ಕೆ. ಗೋಪಾಲಕೃಷ್ಣ ಅಡಿಗರ ಪದ್ಯ ನಿಮ್ಗೆ ಗೊತ್ತೇ ಇದೆ. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು,
ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು ಅಂತ ಶುರು ಮಾಡ್ತಾರೆ. ನೀನು ಇದೆಲ್ಲ ಈ ಪ್ರಪಂಚದಲ್ಲೇ ಸುಖವಾಗಿರ್ತೀನಿ ಅಂತಿದ್ಯಲ್ಲ, ನಿನ್ನ ಮಣ್ಣಿನ ಕಣ್ಣನಿಗೆ ಇನ್ಯಾವುದೋ ಬೃಂದಾವನದ ಕನಸು ಬಿತ್ತಲ್ಲ ಅಂತಾನೆ ಅದು ಅತೃಪ್ತಿಯ ಹೇಗೆ ಹುಟ್ಕೊಳ್ಳುತ್ತೆ ಅನ್ನೋದನ್ನೇ ಇವರು ಗೋಪಾಲ್ ಕೃಷ್ಣ ಅಡಿಗರು ನಮ್ಗೆ ಸವಾಲ್ ಹಾಕಿ ಎಚ್ಚರಿಕೆ ಕೊಡ್ತಾರೆ ಅನ್ನುವಂಥದ್ದನ್ನ ನೀವಿಲ್ಲಿ ಗಮನಿಸಬೇಕಾದ್ದು. ಆದ್ದರಿಂದ ಸುಖ ಸಾಧನೆಯಾದ ಮೇಲೂ ಹೊಸ ಸುಖಕ್ಕೆ ಹೋಗೋದ್ರಿಂದ ಆಗಲೂ ಶಾಂತಿ ಸಿಗೋದಿಲ್ಲ. ಸುಖ ಸಾಧನೆ ಆಗಲಿಲ್ಲ ಅಂತ ಇಟ್ಕೊಳ್ಳೋಣ, ಅವಾಗಲೂ ಶಾಂತಿ ಸಿಗೋದಿಲ್ಲ. ಹಾಗಾಗಿ ಏನಾಗ್ಬಿಟ್ಟಿದೆ ಅಂತಂದ್ರೆ, ಯಾವಾಗ ನನಗೆ ಏನೋ ಕೊರತೆ ಇದೆ, ಪ್ರಪಂಚದ ಯಾವುದೋ ವಸ್ತುವನ್ನು ನಾನು ಅದನ್ನ ಗಳಿಸಿಬಿಟ್ಟು ನಾನು ಸುಖವಾಗಿರ್ತೀನಿ ಅನ್ನುವಂತ ಒಂದು ನಂಬಿಕೆಯಿಂದ ನಾವು ಬದುಕ್ತಾ ಇದ್ದೀವಲ್ಲ, ಆ ನಂಬಿಕೆಯೇ ಪ್ರಶ್ನಾರ್ಹವಾಗ್ಬಿಟ್ಟಿದೆ. ಆ ದೃಷ್ಟಿಯಿಂದ ನಾವಿಲ್ಲಿ ಗಮನಿಸಿ ನೋಡ್ಬೇಕಾಗತ್ತೆ. ಅದಕ್ಕೆ ಅವ್ರೇನ್ ಹೇಳ್ತಾರೆ ಅಂತಂದ್ರೆ, ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ ಅಂತ ಕೇಳ್ತಾರೆ. ಹಿಂಗ್ ಏನಿದೆಯೋ ಅದ್ರ ಬಗ್ಗೆ ನೀನ್ ಆಲೋಚನೆ ಮಾಡ್ತಿಲ್ಲ, ಇರೋದನ್ನ ಬಿಟ್ಬಿಡ್ತೀಯ, ಆಮೇಲೆ ಇಲ್ಲದೆ ಇರೋದ್ರ ಬಗ್ಗೆ ಆಲೋಚನೆ ಮಾಡ್ತೀಯಾ ಅನ್ನೋದನ್ನ ಬೀಚಿ ಒಂದ್ ಕಡೆ ಹೇಳ್ತಾರೆ. ನಮ್ಮ ಪೂರೈಕೆ ಆದ ಆಸೆ, ಮದುವೆ ಆದ ಹೆಂಡತಿ ಇಬ್ರು ಹಿಂದಿನ ದಿವಸದ ನ್ಯೂಸ್ ಪೇಪರ್ ಇದ್ದಾಗೆ ಅಂತ. ಆ ದಿವಸ ಆ ಸುದ್ದಿ ಓದುವಾಗಿದ್ದ ಬೆಲೆ ಓದಿ ಬಿಸಾಡಿದ ಮೇಲೆ ಅದು ಕಸ. ಹೀಗಾಗಿ ನಮ್ಮ ಆಶೆಗಳ ಮೂಲಕ ನಾವು ಸುಖ ಪಡುವುದು ಸಾಧ್ಯವಿಲ್ಲ. ಆ ಸುಖವೂ ಒಂದು ರೀತಿಯಲ್ಲಿ ಇನ್ನೊಂದು ಸುಖಕ್ಕೆ ದಾರಿ ಮಾಡಿಕೊಡೋದ್ರಿಂದ ಕೂಡ ನಮ್ಮ ಮನಸ್ಸಿಗೆ ಶಾಂತಿ ಇಲ್ಲ ಅನ್ನುವಂಥದ್ದನ್ನ ಈ ಎಲ್ಲ ಅಭಿಪ್ರಾಯಗಳು ಕೂಡ ಸ್ಪಷ್ಟ ಮಾಡಿವೆ ಅನ್ನುವಂಥದ್ದು ಗಮನಿಸಬೇಕಾದಂತ ಸಂಗತಿ. ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ಬರ್ನಾರ್ಡ್ ಶಾ ಆಸೆಗೆ ಎರಡು ದುರಂತ ಇದೆ. ಮೊದಲನೇ ದುರಂತ ಏನು? ಆಸೆಯ ಪೂರೈಕೆ ಆಗೋದು. ಎರಡನೇ ದುರಂತ ಏನು ಅಂದ್ರೆ ಪೂರೈಕೆ ಆಗದೆ ಇರೋದು ಅಂತ. ನಮ್ಗೆ ಎರಡನೇ ದುರಂತದ ಅನುಭವ ಚೆನ್ನಾಗಿದೆ, ಆದ್ರೆ ಮೊದಲನೇದನ್ನ ನಾವು ಒಪ್ಕೊಳ್ಳೋದಿಲ್ಲ. ಆಸೆ ಪೂರೈಕೆ ಆದ್ರೆ ಅವಾಗ ಹಿಂದೆ ಆಗಿದ್ ಬೇಜಾರೆಲ್ಲ ಹೊರಟೋಗತ್ ಬಿಡಿ, ಒಳ್ಳೆ ನೀವು ಹೊಸ ನೀರು ಬಂದ್ಬಿಟ್ಟು ಹಳೆ ನೀರೆಲ್ಲ ಕೊಚ್ಚೋದಾಗೆ ನನ್ನ ಹಿಂದಿನ ಆಸೆ ಅತೃಪ್ತಿಗಳೆಲ್ಲವನ್ನು ಹೊಸ ಆಶೆಯ ಪೂರೈಕೆ ಕೊಚ್ಚೆ ಹಾಕಿ ಬಿಡುತ್ತೆ ಅನ್ನೋ ನಂಬಿಕೆ ಮೇಲೆ ನಾವು ಬದುಕ್ತಾ ಇದ್ದೀವಿ. ನಾವು ಹಾಗಂತ ಹೇಳೋದಿಲ್ಲ. ಅದಕ್ಕೆ ನಿಜವಾದ ಸುಖ ಯಾವುದು ಅಂತಂದ್ರೆ, ಭಗವದ್ಗೀತೆಯಲ್ಲಿ ಹೀಗೆ ಹೇಳ್ತಾರೆ, ಎಂ ಲಬ್ಧ್ವಾ ಚ ಪರಂ ಲಾಭಂ. ಯಾವ ಸಂತೋಷ ಸಿಗುತ್ತೋ ಅದಕ್ಕಿಂತ ಬೇರೆ ಇನ್ಯಾವುದು ಸುಖ ನಂಗೆ ಬೇಡ ಅಂತ ಯಾವ್ದಾದ್ರು ಸುಖದಿಂದ ನಿಮ್ಗೆ ಅಂದ್ರೆ ಆಗ ನಿಮಗೆ ನೆಮ್ಮದಿ ಸಿಗುತ್ತೆ ಅನ್ನೋ ಮಾತು ಹೇಳ್ತಾರೆ. ನಾವು ಇಷ್ಟು ದಿವಸ ಎಷ್ಟು ಸುಖಗಳನ್ನು ಸಾಧನೆ ಮಾಡಿದೀವಿ, ಈಗಾಗಲೇ ಮಾಡಿಲ್ಲದೆ ಇರೋದನ್ನ ಬಿಟ್ಬಿಡಿ. ನಾವು ಸಾಧನೆ ಮಾಡಿರುವ ಅನೇಕ ಸುಖಗಳಿದೆ. ನಾನು ಒಳ್ಳೆ ಮಾತಾಡಲ್ಲ, ಮನೆ ಬಿಟ್ಟು ಬೈದ್ ಕಳಿಸ್ತಾರೆ ಎಂದವ್ರ ಮನೆ ಊಟ ಹಾಕಿದ್ದಾರೆ. ಹಾಗೆಲ್ಲ ಅನೇಕ ಸುಖಗಳು ಸಿಕ್ಕಿದೆ. ಆದ್ರೆ ನಮಗೇ ಗೊತ್ತು ಆ ಸುಖ ಯಾವುದು ಶಾಶ್ವತವಾದ ಸುಖ ಅಲ್ಲ. ಯಾವುದು ಶಾಶ್ವತವಾದ ಸುಖ ಅಂದ್ರೆ, ಈ ಸುಖ ಬಿಟ್ರೆ ಇನ್ ಬೇರೆ ಸುಖಗಳು ಯಾವುದು ಬೇಕಾಗಿಲ್ಲ ನಂಗೆ ಅನ್ನುವ ಸ್ವಸಂತೃಪ್ತಿಯೇ ಇದೆಯಲ್ಲ. ಅತೃಪ್ತಿ ಇನ್ನೊಂದು ಅತೃಪ್ತಿಗೆ ದಾರಿ ಮಾಡ್ಕೊಡತ್ತೆ ಹೊರತು ಅತೃಪ್ತಿ ಸಂತೃಪ್ತಿಗೆ ದಾರಿ ಮಾಡ್ಕೊಡಲ್ಲ ಅಂತ ನಮ್ಮ ಅನುಭವಗಳನ್ನೇ ನಾವು ಯಾವ್ದು ಪುಸ್ತಕ ಓದ್ಬೇಕಾಗಿಲ್ಲ, ಮನಃಶಾಸ್ತ್ರದ್ದು ಓದ್ಬೇಕಾಗಿಲ್ಲ. ನಮ್ಮ ಮನಸ್ಸನ್ನೇ ನಾವು ಒಂದ್ಸರಿ ಪುಟ ತಿರುಗಿಸಿ ನೋಡಿದ್ರೆ ಗೊತ್ತಾಗುತ್ತೆ. ನಾವು ಈ ಸುಳಿಯಲ್ಲಿ ಸಂಕಲ್ಪ ಮಾಡುವಾಗ, ಸಂಪಾದನೆ ಮಾಡುವಾಗ, ವೆಚ್ಚ ಮಾಡುವಾಗ, ಸುಖ ಗಳಿಸುವಾಗ, ಸುಖ ಗಳಿಸದಿರುವಾಗ ಎಲ್ಲೂ ಶಾಂತಿ ಸಿಗೋಕ್ ಸಾಧ್ಯವೇ ಇಲ್ಲ. ನಮ್ಮ ಮೂಲ ನಂಬಿಕೆಯಲ್ಲೇ ಬುಡದಲ್ಲೇನೆ ಅದು ವಿಕೃತವಾಗ್ಬಿಟ್ಟಿದೆ ಅನ್ನುವಂಥ ಮಾತನ್ನ ದಾರ್ಶನಿಕರು ಕಂಡುಕೊಂಡು ಹೇಳ್ತಾರೆ. ಆದ್ರೆ ದಾರ್ಶನಿಕರಾಗ್ಬಿಟ್ರೆ ನಮ್ಮ ಜೀವನವೇ ನೀರಸ ಆಗ್ಬಿಡುತ್ತೆ ಅನ್ನುವಂಥ ಭಯ ನಮಗಿದೆ. ಆದ್ರಿಂದ ಅದನ್ನ ಹೇಗೆ ಅನ್ನೋದನ್ನ ಮುಂದೆ ನೋಡೋಣ. ಈಗ ಎರಡು ಬಗೆಯ ಶಾಂತಿ ಅಂತ ಹೇಳಿದ್ನಲ್ಲ, ನಾನು ಒಬ್ಬನೇ ಇರುವಾಗಿನ ಶಾಂತಿ, ನಾನು ಜಗದೊಡನೆ ಒಡನಾಟ ಮಾಡುವಾಗಿನ ಶಾಂತಿ. ನಾನು ಒಬ್ಬನೇ ಇರುವಾಗಿನ ಶಾಂತಿ ಏನಿದೆಯೋ ಅದನ್ನ ನಿವೃತ್ತಿ ಮಾರ್ಗದ ಶಾಂತಿ ಅಂತ ಕರೀತಾರೆ. ಜನಗಳ ನಡುವೆ ಇರುವಾಗ ನನಗೆ ಏನಾದ ಶಾಂತಿ ಸಿಗುತ್ತೋ ಅದನ್ನ ಪ್ರವೃತ್ತಿ ಮಾರ್ಗದ ಶಾಂತಿ ಅಂತ ಕರೀತಾರೆ. ಇನ್ನೂ ತಾಂತ್ರಿಕವಾಗಿ ಹೇಳೋದಾದ್ರೆ ಜನಗಳ ನಡುವೆ ಇರುವಂತಹ ಶಾಂತಿಯನ್ನ ಸವಿಕಲ್ಪ ಸಮಾಧಿ ಅಂತ ಕರೀತಾರೆ. ನಾವು ಒಬ್ಬರೇ ಇರುವಾಗ ನಿರ್ವಿಕಲ್ಪ ಸಮಾಧಿ ಅಂತ ಕರೀತಾರೆ. ಹಾಗಾದ್ರೆ ಜನಗಳ ಮಧ್ಯೆ ಇರುವಂತಹ ಸವಿಕಲ್ಪ ಸಮಾಧಿ ಅಂತ ಯಾಕೆ ಕರೀತಾರೆ
ಅಂತಂದ್ರೆ ಹೊರಗಡೆ ಜಗತ್ತು ನಮ್ಮ ಮನಸ್ಸಿನಲ್ಲಿ ಒಂದು ಸಂಕಲ್ಪ ಮಾಡಿಸುತ್ತೆ. ಜಗತ್ತು ಮಾಡಿಸಲ್ಲ, ಜಗತ್ತಿನ ಆಸೆ ನಮ್ಮ ಕೈಲಿ ಮಾಡಿಸುತ್ತೆ. ನನಗೆ ಕೊರತೆ ಇದೆ, ಜಗತ್ತಿನಿಂದ ಆ ಕೊರತೆ ನಾನು ಪೂರೈಸ್ಕೋತೀನಿ ಅನ್ನೋ ಒಂದು ಭ್ರಮೆ ನಮ್ ಕೈ ಸಂಕಲ್ಪ ಮಾಡಿಸುತ್ತೆ. ಆ ಸಂಕಲ್ಪ ಬಿಟ್ರೇನೆ ಮನಸ್ಸಿಗೆ ಶಾಂತಿ ಸಿಗೋದು. ಆದ್ದರಿಂದ ಪ್ರಪಂಚದ ಸಂಪರ್ಕ ಇದ್ದಾಗ ಅನೇಕ ಸಂಕಲ್ಪಗಳನ್ನ ಕೈ ಬಿಡಬೇಕಾಗುತ್ತೆ. ಅದಕ್ಕೆ ವಿಕಲ್ಪವಾಗಿಸ್ಕೊಳ್ಬೇಕಾಗುತ್ತೆ. ನನ್ನ ಎಲ್ಲ ಆಸೆಗಳನ್ನ ಆಗ ಶಾಂತಿ ಸಿಗುತ್ತೆ. ನಮ್ ಕೈಲಿ ಅದು ಆಗ್ತಿಲ್ಲ. ಅದೇನೆ ಸವಿಕಲ್ಪ ಸಮಾಧಿಯ ಸಮಸ್ಯೆ. ಎರಡನೇದು ನಿರ್ವಿಕಲ್ಪ ಸಮಾಧಿ. ಅಂದ್ರೆ ನಾವು ಒಬ್ಬರೇ ಇದ್ರೆ ಯಾವ ಆಸೆಯೂ ಆಗಲ್ಲ, ಯಾವ ದ್ವೇಷವೂ ಬರಲ್ಲ. ಒಬ್ಬರೇ ಇದೀವಿ ನಾವು, ಇನ್ನೊಬ್ರು ಯಾರು ಪ್ರಪಂಚ ಸಂಪರ್ಕವೇ ಇರಲ್ಲ. ನಮ್ಮ ಪ್ರಪಂಚದ ಅಂತರಂಗದ ಪ್ರಪಂಚದಲ್ಲಿ ನಾನು ಇರ್ತೀನಿ. ಆಗ ಅದನ್ನ ನಿರ್ವಿಕಲ್ಪ ಸಮಾಧಿ ಅಂತಾರೆ. ಆ ನಿರ್ವಿಕಲ್ಪ ಸಮಾಧಿ ಅಂದ್ರೆ ಏನು ಅಂದ್ರೆ, ನಾನು ಒಬ್ಬ ಸಂತೋಷವಾಗಿ ಇರಬೇಕು ಅಂತ ಒಬ್ಬನೇ ಇದ್ರೂ ಕೂಡ ಯಾವ್ಯಾವುದೋ ಸಂಗತಿಗಳು ನನ್ನನ್ನು ಕಾಡಿ ಚಡಪಡಿಸೋ ಹಾಗೆ ಮಾಡ್ತಾ ಇದೆಯಲ್ಲ, ಅದನ್ನ ನಿರ್ವಿಕಲ್ಪ ಸಮಾಧಿ ಅಂತ ಕರೀತಾರೆ, ಅಥವಾ ನಿವೃತ್ತಿ ಮಾರ್ಗ ಅಂತ ಕರೀತಾರೆ. ಆದರೆ ಈ ಸವಿಕಲ್ಪ ಸಮಾಧಿ ಮತ್ತು ನಿರ್ವಿಕಲ್ಪ ಸಮಾಧಿ ಎರಡು ಅಂತ ಹೇಳಿದ್ನಲ್ಲ, ಅದು ಎರಡೇ ಅನ್ನೋದು ಕೂಡ ಚರ್ಚೆ ಮಾಡಬಹುದಾದಂತ ಸಂಗತಿ. ಅದು ಎರಡು ಪರಸ್ಪರ ಸಂಬಂಧ ಇರುವಂಥದ್ದು. ಅಂದ್ರೆ ನಾನು ಒಬ್ಬನೇ ಇರುವಾಗ ಶಾಂತವಾಗಿರೋದು ನನ್ಗೆ ಸಾಧ್ಯ ಆಗೋದಾದ್ರೆ ಜನಗಳ ಮಧ್ಯೆನೂ ನಾನು ಶಾಂತವಾಗಿರಬಲ್ಲೆ. ಅಥವಾ ಹಾಗೂ ಹೇಳ್ಬೋದು, ಜನಗಳ ಮಧ್ಯೆ ಶಾಂತವಾಗಿದ್ದರೆ ನಾನು ಒಬ್ಬನೇ ಇದ್ದಾಗ ನಾನು ಆವಾಗಲೂ ಶಾಂತವಾಗಿರ್ತೀನಿ. ಯಾಕೆಂದ್ರೆ ಜನಗಳ ಹತ್ರ ನಾನು ಮನಸ್ತಾಪ ಮಾಡ್ಕೊಟ್ರೆ ತಾನೇ ಕೆಟ್ಟ ಕನಸು ಬೀಳೋದು. ಭಯ ಆಸೆ ಕೆಣಕದೆ ನಾನು ಪ್ರಪಂಚದ ಜೊತೆಯಲ್ಲಿ ಎಷ್ಟು ದಿವಸ ಇದ್ರೆ ತಾನೇ ಕಷ್ಟ ಸುಖ ದುಃಖ ಯಾವ್ದಾದ್ರು ಬರ್ಲಿ ನಾನು ನಿರಾಳವಾಗಿರ್ತೀನಿ ಅಂತ ಪ್ರಪಂಚದಲ್ಲಿ ನಿರಾಳವಾಗಿದ್ದು ಬಿಟ್ರೆ ರಾತ್ರಿ ಕೆಟ್ಟ ಕನಸು ಹೆಂಗ್ ಬೀಳಕ್ ಸಾಧ್ಯ? ಅದಕ್ಕೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ದುಃಖೇಶು ಅನುದ್ವಿಗ್ನ ಮನಃ. ದುಃಖ ಆದ್ರೂ ಕೂಡ ಉದ್ವೇಗಕ್ಕೊಳಗಾಗೋದಿಲ್ಲ. ಸುಖೇಶು ವಿಗತ ಸ್ಪೃಹ. ಸುಖ ಜಾಸ್ತಿ ಆದ್ರೂ ಕೂಡ ಅದಕ್ಕೆ ಅಂಟಿಕೊಳ್ಳೋದೇ ನೋಡಿ, ಇದು ಉದ್ವೇಗಕ್ಕೊಳಗಾಗಲ್ಲ ಅಂತಾನೆ. ಸುಖಕ್ಕೆ ಅಂಟಿಕೊಳ್ಳದೆ ಇರೋನು ಯಾರಿರ್ತಾನೋ ಅವನು ವೀತರಾಗ ಭಯ ಕ್ರೋಧ. ಅವನಿಗೆ ರಾಗ ಬೇಕೇ ಬೇಕು ಅನ್ನುವಂತ ಹಠಮಾರಿತನ ಅಥವಾ ಚಟಮಾರಿತನ ಅಂತನೂ ಕರಿಬಹುದು. ಹಠ ಚಟ ಎರಡು ಒಂದೇ. ಆದ್ದರಿಂದ ಹಠಮಾರಿತನ ಮತ್ತೆ ಮತ್ತೆ ಬಯಸುವಂಥದ್ದು. ಅದು ಹೋದರೆ, ರಾಗ ಹೋದ್ರೆ ಆಸೆ ಹೋಗ್ಬೇಕು, ಭಯ ಹೋಗ್ಬೇಕು, ಕೋಪ ಹೋಗ್ಬೇಕು. ಈಗ ತುಂಬಾ ಸರಳ ಸೂತ್ರ ಶಾಂತವಾಗಿರೋಕೆ ಇದ್ರಲ್ಲಿದೆ. ನಾವು ದಿನವಿಡೀ ಕೋಪಿಸ್ಕೊಳ್ದೆ ಹೋದ್ರೆ, ದಿನವಿಡೀ ಹೆದರಿಕೆ ಆಗದಿದ್ರೆ, ನಮ್ಗೆ ದಿನವಿಡೀ ಕೋಪ ಬರದೇ ಇದ್ರೆ ರಾತ್ರಿಯೂ ಚೆನ್ನಾಗಿರುತ್ತೆ, ಹಗಲು ಚೆನ್ನಾಗಿರುತ್ತೆ. ಅಂಥವನ್ನ ಸ್ಥಿತಪ್ರಜ್ಞರು ಅಂತಾರೆ. ಆ ಮನಸ್ಸು ಸ್ಥಿಮಿತವಾಗಿರುವುದೇ ಶಾಂತಿ. ಶಾಂತಿ ಅಂದ್ರೆ ಮನಸ್ಸು ಸುಮ್ಮನಿರೋದು ಅಂತಲ್ಲ. ಅಕಸ್ಮಾತ್ ಮನಸ್ಸಿನಲ್ಲಿ ಒಂದು ಅಲೆ ಹೇಳ್ತು ಅಂತ ಇಟ್ಕೊಳ್ಳೋಣ, ಅದ್ರ ಬಾಡ್ಗೆ ಅದು ಹೇಳುತ್ತೆ, ಅದ್ರ ಬಾಡ್ಗೆ ಅದು ಹೋಗುತ್ತೆ. ಹಾಗೆ ನೋಡುವ ಒಂದು ಸಾಮರ್ಥ್ಯ ಮನಸ್ಸಿಗೆ ಶಾಂತಿ ತಂದ್ಕೊಡ್ಬಹುದು. ಆಗ ನನ್ನ ಮನಸ್ಸು ನಾನಲ್ಲ ಅನ್ನುವಂಥ ಮನಸ್ಥಿತಿಗೆ ನಾವು ಬರ್ಬೇಕಾಗುತ್ತೆ. ಆ ಬಂದಾಗ ಮಾತ್ರ ಶಾಂತಿ ಸಿಗುತ್ತೆ. ನಾವಿನ್ನೂ ಆ ಮನಸ್ಥಿತಿಗೆ ಬಂದಿಲ್ಲದೆ ಇರೋದ್ರಿಂದ ನಮ್ಮ ಅಶಾಂತಿ ಅಸಹಜವೇನಲ್ಲ, ಅತ್ಯಂತ ನಿರೀಕ್ಷಿತ. ಈ ದಿಕ್ಕಿನಲ್ಲಿ ನಾವು ಎಂದು ಪ್ರಯತ್ನ ಪಟ್ಟಿದೀವಿ. ಪ್ರಪಂಚ ನೋಡ್ತೀನಿ, ಯಾವ್ದನ್ನ ನೋಡಿದ್ರು ಆಸೆ ಆಗಲ್ಲ, ಯಾರನ್ನ ನೋಡಿದ್ರು ಕೋಪ ಬರೋದಿಲ್ಲ, ಯಾರನ್ನ ನೋಡಿದ್ರು ಭಯ ಆಗೋದಿಲ್ಲ ಅಂತ ನಂಗೆ ಯಾವತ್ತಾರು ದಿನವಿಡೀ ಕಾಲ ಕಳೀರಿ, ರಾತ್ರಿ ಕೆಟ್ಟ ಕನಸು ಹೆಂಗ್ ಬೀಳುತ್ತೆ? ಕನಸು ನಿದ್ದೆ ಬರದೇ ಇರ್ಬೋದು, ಬೇರೆ ಮೇಲೆ ಕೆಟ್ಟ ಕನಸು ಬೀಳೋದಿಲ್ಲ. ಇದು ಒಂದು ರೀತಿಯಲ್ಲಿ ಶಾಂತಿಯ ಸಾಧನೆಗೆ ಹೊರಟ ನಮಗೆ ಗೊತ್ತಿರಬೇಕಾದಂಥ ಸಂಗತಿ. ಈಗ ಒಂದೊಂದು ಮಾರ್ಗನೇ ನಾನು ನೋಡ್ತೀನಿ. ನಾನು ಒಬ್ಬನೇ ಇದ್ದೀನಿ ಅಂತ ಇಟ್ಕೊಳ್ಳೋಣ. ನಾನು ಒಬ್ಬನೇ ಇದ್ದಾಗ ನಿವೃತ್ತಿ ಮಾರ್ಗದ ಶಾಂತಿ ಫಸ್ಟ್ ಹೇಳ್ತೀನಿ ನಾನು, ಆಮೇಲೆ ಪ್ರವೃತ್ತಿ ಮಾರ್ಗಕ್ಕೆ ಹೋಗೋಣ. ನಿವೃತ್ತಿ ಮಾರ್ಗದ ಶಾಂತಿಯಲ್ಲಿ ನಾನು ಯಾರ ಹವಾಸನೂ ಬೇಡಪ್ಪ, ನನ್ನ ಪಾಡಿ ನಾನು ಒಂದು ರೂಮಲ್ಲಿ ಹೋಗಿ ಬಾಗಿಲು ಹಾಕೊಂಡು ನಾನು ಸುಮ್ಮನೆ ನನ್ನ ಉಸಿರಾಟನೇ ನೋಡಿ ಸಂತೋಷ ಪಡ್ತೀನಿ. ನಾನು ಸುತ್ತ ಪ್ರಪಂಚ ಕಾಣ್ತಾ ಇದ್ದಿಲ್ಲ, ನಾನು ಬದುಕಿದ್ದೀನಲ್ಲ, ಎಲ್ಲ ಕಾಣ್ತಾ ಇದ್ದಿಲ್ಲ, ಆ ಪ್ರಜ್ಞೆನೇ ಸಂತೋಷ ಪಡ್ತೀನಿ ಅಂತ ನಾನು ಕೂತ್ಕೋತೀನಿ ಅಂತ ಇಟ್ಕೊಳ್ಳೋಣ. ಹಾಗೆ ನೋಡಿದ್ದಿದ್ರೆ ನಂಗೆ ಶಾಂತಿ ಸಿಕ್ಕಿರೋದು. ಮಗು ಹಾಗೆ ನೋಡೋದು, ಒಂದು ಮಗು ಹೊಟ್ಟೆ ಹಾಲು ಕುಡಿಸ್ಬಿಟ್ಟಿರೋ ಮಗು ಹಾಗೆ ಪ್ರಪಂಚ ನೋಡೋದು. ಹೊಸ ಅಂಗಿ ಬೇಕು ಅನ್ನಲ್ಲ, ಹಳೆ ಅಂಗಿ ಬೇಡ ಅನ್ನಲ್ಲ, ಏನೂ ಅನ್ನಲ್ಲ, ಸುಮ್ಮನಿರುತ್ತೆ. ಹಾಗೆ ಪ್ರಪಂಚವನ್ನ ನಾನು ನೋಡೋಣ ಅಂತ ನಾನು ನಿವೃತ್ತಿ ಮಾರ್ಗದ ಶಾಂತಿ ಹೋದ್ರೆ ನಿಜ ಪ್ರಪಂಚದಿಂದ ಯಾವುದೂ ನನಗೆ ಡಿಸ್ಟರ್ಬೆನ್ಸ್ ಬರ್ತಾ ಇಲ್ಲ, ಪ್ರಕ್ಷುಬ್ಧತೆ ಬರ್ತಾ ಇಲ್ಲ. ಆದರೆ ನನ್ನ ಒಳಗೆ ಪ್ರಕ್ಷುಬ್ಧತೆ ಇದೆ. ಯಾಕೆ ಅಂದ್ರೆ ಇಷ್ಟು ದಿವಸ ನಾವು ಬದುಕಿರುವಾಗ ಇದು ಸುಖ, ಇದು ಕಷ್ಟ, ಇದು ಬೇಕು, ಇದು ಬೇಡ, ಹುಟ್ಟು ಬೇಕು, ಸಾವು ಕೂಡದೇ ಕೂಡುದು,
ಅಂತ ನಾವೀಗಾಗ್ಲೇ ಬೆಳೆಸ್ಕೊಂಡ್ಬಿಟ್ಟಿದೀವಿ. ಆ ಮೂಟೆಯಲ್ಲಿ ನೀವು ಯಾವ್ದಾದ್ರು ಒಂದು ವಿದ್ಯಮಾನ ಮಾಡಿದ್ರೆ ನೀವು ಯೋಚನೆ ಮಾಡೋದಿಲ್ಲ. ಹೌದು, ಅವ್ರಿಗೆ ಹಾಗಾಗಿತ್ತು, ಸಾವು ಬಂದಾಗ ಅವ್ರ ಮನೆಯೆಲ್ಲ ಹತ್ರು, ಕಾಯಿಲೆ ಬಂದಾಗ ಇದು ಯಾವಾಗ ಸತ್ತು ಹೋಗ್ತಾರೋ ಅಂತ ಹತ್ರು, ನಾವು ಒಳಬೇಕು ಅನ್ನುವ ರೀತಿಯಲ್ಲಿ ಇದೆಯಲ್ಲ. ಈ ಜೀವನದ ಎಲ್ಲ ವಿದ್ಯಮಾನಗಳನ್ನು ನಾವು ವರ್ಗೀಕರಣ ಮಾಡಿ ಇಟ್ಕೊಂಡು ಕೂತಿದೀವಲ್ಲ, ಅದನ್ನ ವಾಸನೆ ಅಂತ ಕರೀತಾರೆ. ಆ ವಾಸನಾ ಕ್ಷಯ ಆದ್ರೆ ಒಬ್ಬರೇ ಇದ್ರೆ ಮನಸ್ಸು ಪ್ರಕ್ಷುಬ್ಧ ಸ್ಥಿತಿ ಹೋಗೋದಿಲ್ಲ ಅನ್ನುವಂಥ ಸಂಗತಿ. ಮತ್ತೆ ನಮ್ಮ ಗುರುಗಳಾದ ಡಿ.ವಿ. ಗುಂಡಪ್ಪನವರು ಇದಕ್ಕೆ ಅತ್ಯಂತ ಸುಂದರವಾದ ಒಂದು ಪದ್ಯ ಬರೆದಿದ್ದಾರೆ. ಏನಪ್ಪ ಪದ್ಯ ಅಂತಂದ್ರೆ, ತಲೆಯೊಳಗೆ ನೆರೆದಿಹವು 100 ಹಕ್ಕಿಗಳು. ನನ್ನ ತಲೆ ಒಳಗೆ 100 ಹಕ್ಕಿಗಳನ್ನ ಇದೆ. ಮಧುರ ಕಂಠದವಿವೆ, ಸುಂದರ ಆಕಾರದವಿವೆ, ನರ್ತನ ಮಾಡುವಂಥದ್ದಿದೆ, ಹಾಡುವ ಕೋಗಿಲೆ ಇದೆ, ಎಲ್ಲ ಇದೆ. ಎಲ್ಲ ಹಕ್ಕಿಗಳು ಕೂತಿವೆ. ಸುಮ್ಮನೆ ಕೂತಿರುತ್ತವಾ? ಗಲಾಟೆ ಮಾಡುತ್ತೆ. ತಲೆಯೊಳಗೆ ನೆರೆದಿಹವು 100 ಹಕ್ಕಿಗಳು, ಗಿಳಿ, ಗೂಗೆ, ಕಾಗೆ, ಕೋಗಿಲೆ, ಹದ್ದು, ನವಿಲು. ಹದ್ದು ಶವವನ್ನ ಯಾವುದು ನಿಷ್ಕರಣೆಯಿಂದ ತಗೊಂಡು ತಿನ್ನುತ್ತೆ. ಆ ತಿನ್ನುವುದನ್ನ ನೋಡಿ ಆ ಹದ್ದುನು ನನ್ನ ತಲೆ ಒಳಗೆ ಕೂತಿ ಇನ್ನೊಬ್ರು ನೋಯಿ ಸಂತೋಷ ಪಡ, ಸ್ಯಾಡಿಸಮ್ ಅಂತ ಕರೀತಾರೆ. ಹದ್ದು ಅನ್ನೋದು ಸ್ಯಾಡಿಸಮ್ಗೆ ಸಂಬಂಧಪಟ್ಟದ್ದು. ಕೋಗಿಲೆ ಅನ್ನೋದು ತನ್ನ ಅಂತರಂಗವನ್ನು ಹೇಳಿ ಎಲ್ಲರನ್ನು ಸಂತೋಷ ಪಡಿಸುವಂಥದ್ದು. ಇಷ್ಟು ಹಕ್ಕಿಗಳು ಕೂತಿವೆ. ಕಿಲ ಕಿಲನೆ ಗೊರಗೊರನೆ ಕಿರಿಚಿ ಕೂಗುತ್ತಿಹೆವು. ನೆಲೆಯಲ್ಲಿ ನಿದ್ದೆಗೆಲ್ಲೋ ಮಂಕುತಿಮ್ಮ, ನಿಶ್ಚಿಂತೆಯಾಗಿ ನಿದ್ದೆ ಮಾಡೋಕೆ ಎಲ್ಲ ಆಗತ್ತೆ. ನನ್ನ ತಲೆಯಲ್ಲಿ ಕೂಗ್ತಾ ಇದೆ ಒಂದೇ ಸಮ. ಆದ್ದರಿಂದ ನಿವೃತ್ತಿ ಮಾರ್ಗದ ಒಂದು ಸುಖ ಇದೆಯಲ್ಲ, ಅದು ಅತ್ಯಂತ ಸುಲಭ ಏನಲ್ಲ. ನಮ್ಗೆ ಆರಾಮಕ್ಕಿರ್ತೀವಿ ನಾವು. ಏನು ಒಬ್ಬನೇ ಇದ್ದಾಗ ಏನಾದ್ರು ಕೆಲಸ ಮಾಡ್ಬೋದು, ಮಾಡಲ್ಲ ನಾವು. ಆರಾಮಕ್ಕೆ ಇದ್ದದ್ದು ಆದ್ರೆ ನನ್ಗೆ ಇಷ್ಟ ಬಂದ ಕೆಲಸ ಮಾಡ್ಬೇಕಾಗಿತ್ತು, ನಾನು ಅದ್ ಮಾಡೋದಿಲ್ಲ. ನಾನು ಅಥವಾ ಬಂದಿರೋ ಕೆಲಸ ಇಷ್ಟಪಟ್ಟು ಮಾಡ್ಬೇಕು, ಅದು ಮಾಡೋದಿಲ್ಲ. ಆದ್ರಿಂದ ನಾನು ಒಬ್ಬನೇ ಇದ್ರು ನಾನು ನೆಮ್ಮದಿಯಾಗಿಲ್ಲ ಅನ್ನಕ್ಕೆ ಇವೆರಡೇ ಸಾಕ್ಷಿ ಸಾಕು. ಯಾಕೆ ಅಂತಂದ್ರೆ ನಾನು ಕೆಲಸದಲ್ಲಿ ಸಂತೋಷ ಪಡುವಷ್ಟು ಮನಸ್ಸು ಕೆಲಸ ಮಾಡೋಕ್ಕೂ ಬಿಡಲ್ಲ. ಸುಮ್ಮನೆ ಕೂತ್ಕೋ, ಅಯ್ಯೋ ಅದೇನ್ ಮಾಡಿದ್ರು ಅಷ್ಟೇ, ಕೂತ್ಕೋ ಸುಮ್ಮನೆ. ದಿನಾ ತಿನ್ನೋದು ಇದ್ದೇ ಇದೆ, ಏನ್ ಅಡುಗೆ, ಯಾಕೆ ರುಚಿಯಾಗಿರ್ಬೇಕು, ಈ ತರ ಎಲ್ಲ ಮನಸ್ಸಿಗೆ ಅಭಿಪ್ರಾಯ ಬರ್ತಿರೋದ್ರಿಂದ ನಾನು ಒಬ್ಬನೇ ಇದ್ದಾಗಲೂ ಶಾಂತಿಯಾಗಿಲ್ಲ ಅನ್ನುವಂಥದ್ದು ತುಂಬಾ ಗಮನಿಸಬೇಕಾದದ್ದು. ಈ ವಾಸನೆಗಳು ನಮ್ಮಲ್ಲಿ ಗದ್ದಲ ಮಾಡ್ತಾ ಇದೆ, ಅದಕ್ಕೆ ನಮಗೆ ಮನಸ್ಸಿನ ಶಾಂತಿ ಸಿಗೋದಿಲ್ಲ ಅಂತ. ಎರಡನೆಯ ಪದ್ಯ, ಇನ್ನೊಂದು ಪದ್ಯದಲ್ಲೂ ಕೂಡ ಅದನ್ನ ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ ಡಿ.ವಿ.ಜಿ. ಏನಂದ್ರೆ, ಮೇಲಿಂದ ನಕ್ಷತ್ರ ಜಯಘೋಷ. ಮೇಲಿನಿಂದ ಅಲ್ಲಿ ನಕ್ಷತ್ರಗಳಿದೆ, ಧ್ರುವ ನಕ್ಷತ್ರ. ಧ್ರುವ ತನ್ನ ಆಸೆಯನ್ನೆಲ್ಲ ಗೆದ್ದು ದೇವರನ್ನ ಸಾಕ್ಷಾತ್ಕಾರ ಮಾಡ್ಕೊಂಡ, ನಾನಾಗಿಲ್ಲ. ಅದರಿಂದ ಮೇಲಿನ ಸುಖ ನೋಡಿದ್ರೆ ನಂಗೆ ಆಗ್ಲೇ ಮನಸ್ಸಿನಲ್ಲಿ ಗದ್ದಲ ಶುರುವಾಗುತ್ತೆ. ಅಂದ್ರೆ ಸಾಧನೆ ಮಾಡಿದವರು ನಮ್ಮನ್ನ ತಿವಿತಾರೆ, ನೀನ್ ಸಾಧನೆ ಮಾಡಿಲ್ಲ ಅಂತ. ಸುತ್ತ ನಿನ್ ಭೂಲೋಕ ಧರಿಸು. ಇನ್ ಸುತ್ತ ನಾನ್ ಸಾಧನೆ ಮಾಡ್ತೀನಿ ಅನ್ಕೊಂಡು ಕೆಲವರು ಗಲಾಟೆ ಮಾಡ್ತಿದ್ದಾರೆ, ಇನ್ ಕೆಲವರು ಸಾಧನೆ ಆಗ್ಲಿಲ್ಲ ಅಂತ ಕಿರ್ಚ್ಕೋತಾ ಇದ್ದಾರೆ. ಮೇಲ್ ನೋಡಿದ್ರೆ ಗೆದ್ದವರು ನಮ್ಮನ್ನ ಅಣಕಿಸ್ಕೋತಾರೆ, ಸುತ್ತ ಇರೋರು ನೋಡು ಗದ್ದಲ ಮಾಡ್ತಾರೆ, ನನ್ ಗೋಳ್ಕರೆ ಜೊತೆಗೆ ಅವ್ರ ಗೋಳ್ಕರೆನೂ ಬೆರೆಸ್ತಾರೆ. ಮುಂದಕ್ಕೆ ಕೆಳಗಿಂ ಮೂಳೆಗಳು. ಕೆಳಗಿನಿಂದ ಸತ್ತು ನಾನು ಮಾಡಕ್ಕೆ ಅಂತ ಅನ್ಕೊಂಡೆ, ಏನೂ ಆಗ್ಲಿಲ್ಲ, ನಾನು ಕೊನೆಗೆ ಸತ್ ಮಲ್ಕಿದ್ದೀನಿ ಅಂತ ಮೂಳೆಗಳು ಅಳುವು ಇದೆಯಂತೆ. ಕೇಳಿ ಬರುತ್ತಿದೆ ಈ 3 ಕೂಗೆನ್ನ ಹೃದಯದಲ್ಲಿ ಮೇಳೈಸುತ್ತಿದೆ ಸಂತೆ ಮಂಕುತಿಮ್ಮ. ಈ 3 ಅಂಶಗಳು, ಗೆದ್ದವರು, ಬದುಕಿ ಬಾಳಿದವರು, ಬದುಕಲು ಹೆಣಗುತ್ತಿರುವವರು, ಸೋತು ಸತ್ತವರು, 3 ಜನರ ಕೂಗಿನಲ್ಲಿ ನಾನು ನೆಮ್ಮದಿಯಾಗಿ ಶಾಂತಿಯಾಗಿರಕ್ಕೆ ಸಾಧ್ಯವ? ಆದ್ದರಿಂದ ಈ 2 ಪದ್ಯಗಳು ಎಷ್ಟು ಚೆನ್ನಾಗಿ ಹೇಳುತ್ತವೆ ಡಿ.ವಿ.ಜಿ. ಅವರ ಪದ್ಯ ಅಂತಂದ್ರೆ, ವಾಸನಾಕ್ಷಯ ಆಗದೆ ಇದ್ರೆ ನಮಗೆ ನೆಮ್ಮದಿ ಇರಕ್ಕೆ ಸಾಧ್ಯ ಇಲ್ಲ. ವಾಸನೆ ಅಂದ್ರೇನು? ಹಿಂದಿನ ಅನುಭವಗಳನ್ನು ಆಧರಿಸಿ, ಹಿಂದೆ ಹೋಳಿಗೆ ತಿಂದಾಗ ಸಂತೋಷ ಆಗಿತ್ತು, ಇವತ್ತು ಎಲ್ಲರೂ ಹೋಳಿಗೆ ತಿಂದು ಬಂದ್ಬಿಡ್ತೀನಿ ಅಂತ 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 ಹೋಗ್ತೀವಲ್ಲ, ಹಾಗೆ ಪ್ರಪಂಚ ನೋಡಿಲ್ಲ ನಾವು. ನಮ್ಮ ಒಳಗಿನಿಂದ ಬರುವಂಥದ್ದು, ಈ ಒಳಗಿನಿಂದ ಬರುವಂತಹದ್ದನ್ನ ಶಮ ಅಂತ ಕರೀತಾರೆ. ಶಮೆ ಅಂತ ಕರೀತಾರೆ. ಹೊರಗಿನಿಂದ ಆಗುವ ಪ್ರಚೋದನೆ ದಮ ಅಂತ ಕರೀತಾರೆ. ಹಾಗಾಗಿ ಶಾಂತಿ ಅನ್ನೋ ಪದ ಬಂದಿರೋದು ಹೇಗೆ ಅಂದ್ರೆ, ಅಂತರಂಗದಲ್ಲಿ ಯಾವ ಏರುಪೇರು, ಶಮವನ್ನು ಸಾಧಿಸಿದವನು ಶಾಂತ. ಶಾಂತನ ಮನಸ್ಥಿತಿ ಶಾಂತಿ. ಒಂದು ರೀತಿಯಲ್ಲಿ ಹೊರಗಣ ಪ್ರಚೋದನೆಗೆ ಒಳಗಾಗದೇ ಇದ್ರೆ ಮಾತ್ರ ನಮಗೆ ಶಾಂತಿ ಸಿಗುತ್ತೆ ಅಂತ. ದಮ ಅಂತ ಇನ್ನೊಂದು ಪದ ಇದೆ. ದಮ ಅಂದ್ರೆ ನೋಡಿದ ತಕ್ಷಣ ಆಸೆ ಆಗುತ್ತೆ, ಒಳಗಿಂದ ಬಿದ್ದಂದಲ್ಲ, ಹೊರಗಡೆ ಯಾವ್ದೋ ನೋಡ್ತೀನಿ ಅದು ಆಸೆ ಆಗುತ್ತೆ. ಅಯ್ಯೋ ಬೇಡಪ್ಪ, ಅದು ಎಷ್ಟೋ ಸುಖ ಸಿಗುತ್ತೆ. ಚಾಕ್ಲೇಟ್ ತಿಂದ್ರೆ 10 ನಿಮಿಷ ಸಂತೋಷ ಆಮೇಲೆ ಸಿಗಲ್ಲ
ಅಂತ ಈಗ ನಾವು ಚಾಕ್ಲೇಟ್ ಗೆದ್ದಿದ್ದೀವಿ, ಆದ್ರೆ ಎಲ್ಲಾ ಆಸೆಗಳನ್ನು ನಾವು ಗೆದ್ದಿಲ್ಲ. ಚಾಕ್ಲೇಟ್ ಬಿಟ್ರು ಇನ್ನೊಂದು ಆಸೆಗೆ ಸಿಕ್ಕಾಕೊಂಡಿದೀವಿ ಅಷ್ಟೇ. ಒಂದು ಚಾಕ್ಲೇಟ್ ಆಸೆ ನಾವು ಗೆದ್ದುಬಿಟ್ಟಿದೀವಿ, ಅದೇ ನಮ್ಗೆ ಹೆಮ್ಮೆ. ಆದ್ರೆ ಇನ್ನೂ ಅದಕ್ಕಿಂತ ದೊಡ್ಡ ಆಸೆಗೆ ಸಿಕ್ಕಾಕೊಂಡಿದೀವಿ. ಆದ್ರಿಂದ ಹೊರಗಣ ಆಕರ್ಷಣೆಯ ಸೆಳೆತವನ್ನು ಗೆಲ್ಲುವುದಕ್ಕೆ ದಮ ಅಂತ. ಆ ಗೆಲ್ಲುವ ವ್ಯಕ್ತಿಗೆ ದಾಂತ ಅಂತ ಕರೀತಾರೆ. ದಾಂತನ ಮನಸ್ಥಿತಿ ಆಗಿರುತ್ತೆ, ದಾಂತಿ ಆಗಿರುತ್ತೆ. ದಾಂತಿ ಆಗದವನು ಶಾಂತವಾಗಿರ್ತಾನೆ. ದಾಂತಿ ಆಗ್ಬೇಕು ಮೊದಲು, ಆಮೇಲೆ ಶಾಂತಿ ಆಗ್ಬೇಕು. ಅಂದ್ರೆ ಹೊರಗಣ ಪ್ರಚೋದನೆಯು ನನ್ನ ಶಾಂತಿಯನ್ನು ಕಲಕಬಾರದು, ಒಳಗಣ ಪ್ರಚೋದನೆಯು ಶಾಂತಿಯನ್ನು ಕಳೆಸಬಾರದು. ಅದರಿಂದ ಒಳಗಿನ ಪ್ರಚೋದನೆ ಬರ್ತಾ ಇರೋದೇ ಹೊರಗಿನ ಪ್ರಚೋದನೆ. ಆದ್ರಿಂದ ನಾವು ಶಾಂತರಾಗುವ ಮೊದಲ ಹೆಜ್ಜೆ ಶಾಂತಿ ನೇರವಾಗಿ ಹೋಗ್ತಿದೀವಿ ನಾವು. ಇಲ್ಲ, ಫಸ್ಟ್ ದಾಂತರಾಗಬೇಕು. ಏನ್ ನೋಡಿದ್ರು ಆಸೆ ಆಗ್ಬಾರ್ದು. ಶಂಕರಾಚಾರ್ಯರು ಹೇಳ್ತಾರೆ, ಎಲ್ಲರೂ ಅತ್ಯಂತ ಸುಖವಾದದ್ದು ಅಂತಂದ್ರೆ ನಿಮಗೆ ಅದು ಹಕ್ಕಿಯ ಹಿಕ್ಕೆಯಷ್ಟು ವಿಕಾರವಾಗಿ ಕಾಣ್ಬೇಕಂತೆ. ಪ್ರಪಂಚದಲ್ಲಿ ಯಾವುದೇ ಸುಖ ಜ್ಞಾಪಿಸ್ಕೊಂಡ್ರು ಅದನ್ನ ವೈರಾಗ್ಯ ಅಂತ ಕರೀತಾರೆ. ಸೊ ದಾಂತವನ್ನು ಸಾಧಿಸಬೇಕಾದ್ರೆ ವೈರಾಗ್ಯ ಬೇಕು. ವೈರಾಗ್ಯದಿಂದ ದಮ ದಾಂತಿ ಬರಬೇಕು. ಆಮೇಲೆ ವೈರಾಗ್ಯ ಯಾವಾಗ ಬರುತ್ತೋ, ಮನಸ್ಸು ಏನು ಬೇಕು ಅಂತ ಚಡಪಡಿಸಲ್ವೋ ಆವಾಗ ಶಾಂತಿ ಬರುತ್ತೆ, ಸಮ ಬರುತ್ತೆ, ಶಾಂತನ ಆಗ್ತಾನೆ ಮನುಷ್ಯ, ಶಾಂತಿ ಬರುತ್ತೆ ಅನ್ನುವಂಥದ್ದು ಇಲ್ಲಿ ತುಂಬಾ ಗಮನಿಸಬೇಕಾದಂಥ ಸಂಗತಿ. ಆತ್ಮೀಯರೇ, ಈ ಏನೂ ಗೊತ್ತಿಲ್ಲಲೇ ನಾವು ಮುಗ್ಧ ಮಗುವಿನ ಹಾಗೆ ಅಯ್ಯೋ ಬಿಡಿ ನನ್ಗೇನ್ ಆಸೆ ಆಗಲ್ಲ, ನಂಗೆ ಏನಾಗ್ಬೇಕಾಗಿಲ್ಲ ಪ್ರಪಂಚದಲ್ಲಿ, ಮಕ್ಳೆಲ್ಲಾರು ಹೋಗ್ಲಿ ಏನಾದ್ರು ಆಗ್ಲಿ, ನಾನೇನೋ ತಿನ್ಕೊಂಡಿರ್ತೀನಿ ಹೇಗೋ ಇರ್ತೀನಿ ಅಂತ ನಾವು ಹೇಳಿದ್ರು ಕೂಡ ಆ ಭವಬಂಧದ ಮಾಯೆ ಇದೆಯಲ್ಲ, ಅದು ನಮ್ಮ ಮನಸ್ಸನ್ನ ಪ್ರವೇಶಿಸಿ ಕಲಕುತ್ತೆ. ಅದರಿಂದ ನಾವಿನ್ನೂ ದಾಂತರೇ ಆಗಿಲ್ಲ. ದಾಂತರ ಆಗದಲ್ಲೇ ಶಾಂತರಾಗುವುದು ಹೇಗೆ ಸಾಧ್ಯ? ನಿಘಂಟಲ್ಲಿ ನೋಡಿದ್ರೆ ಫಸ್ಟ್ ಬರೋ ಪದ ಯಾವುದು? ತಾತಾದಾನ ದ. ಅದಾದ್ಮೇಲೆ ಬರೋದು ಯಾವುದು? ಶಾ. ಯಾರಲಾವ ಶಾ. ಕೊನೆಗೆ ಹೋಗ್ಬೇಕಾದ್ರೆ ಕೊನೆ ಕ್ಷ ತನಕ ಹೋಗ್ಬೇಕಲ್ಲ, ಎಲ್ಲವೂ ಕ್ಷಯವಾಗಬೇಕಲ್ಲ. ಅದೇ ಮನಸ್ಸಿನ ಶಾಂತ ಸ್ಥಿತಿ. ಅದರಿಂದ ಆ ನಿಂದ ಕ್ಷವರೆಗೂ ಹೋಗ್ಬೇಕು ನಾವು. ದಾಂತ ಎಲ್ಲ ದಾಟಿ ಶಾಂತಿ ದಾಟಿ ಅಲ್ಲಿಗೆ ಹೋಗ್ಬೇಕು ಅನ್ನುವಂಥದ್ದನ್ನ ನಾವು ಇಲ್ಲಿ ಗಮನಿಸಬೇಕು. ಇದು ವಿಕಲ್ಪ ಶಾಂತಿಗೆ ಇಷ್ಟು ಸಮಸ್ಯೆ, ಅಥವಾ ಇದು ನಿರ್ವಿಕಲ್ಪ ಶಾಂತಿಗೆ ಇಷ್ಟು ಸಮಸ್ಯೆ, ಅಥವಾ ನಿರ್ವಿಕಲ್ಪ ಸಮಾಧಿಗೆ ಇದು ಸಮಸ್ಯೆ. ಆದರೆ ಇಷ್ಟೆಲ್ಲ ನಾನು ಮಾಡಬೇಕಾದ್ರೆ ನೇರವಾಗಿ ನಿರ್ವಿಕಲ್ಪ ಸಮಾಧಿಗೆ ಹೋಗಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಮನಸ್ಸು ಹಗಲು ಸಂತೃಪ್ತವಾಗಿದ್ದರೆ ತಾನೇ ರಾತ್ರಿ ಶಾಂತವಾಗಿರುವಂಥದ್ದು. ಆದ್ರಿಂದ ರಾತ್ರಿ ಶಾಂತವಾಗಿರ್ಬೇಕಾದ್ರೆ ಪ್ರವೃತ್ತಿಯಲ್ಲಿ ಪ್ರಪಂಚದ ಜೊತೆಯಲ್ಲಿ ಒಡನಾಡುವಾಗಲೂ ನಾವು ಸದಾ ಆ ರಾಗ ಭಯ ಕ್ರೋಧಗಳಿಲ್ಲದೆ ಪ್ರಪಂಚ ವ್ಯವಹರಿಸಬೇಕಲ್ಲ. ಆ ವ್ಯವಹರಿಸಿದ್ರೆ ಆಗ ಶಾಂತಿ ಸಿಗುತ್ತೆ ಅಂತ ಭಗವದ್ಗೀತೆಯ 5ನೇ ಅಧ್ಯಾಯದಲ್ಲಿ ನೇರವಾಗಿ ಹೇಳ್ತಾನೆ. ಯತೇಂದ್ರಿಯ ಮನೋಬುದ್ಧಿ ಮುನಿರ್ಮೋಕ್ಷ ಪರಾಯಣ. ಯಾರು ತನ್ನ ಸೆನ್ಸ್ ಆರ್ಗನ್ಸ್, ಇಂದ್ರಿಯಗಳನ್ನ, ಮನಸ್ಸನ್ನ ಮತ್ತೆ ಬುದ್ಧಿಯನ್ನ ಬಿಡುಗಡೆ ಮಾಡಿ ಇರೋದಕ್ಕೆ ಪ್ರಯತ್ನ ಪಡ್ತಾನೋ, ಅದನ್ನ ಬಿಡುಗಡೆ ಮಾಡ್ಬಿಡ್ತಾನೋ, ಅವನು ನಿದ್ದೆ ಮಾಡ್ಲಿ ಎಚ್ಚರ ಮಾಡ್ಲಿ ವೀತರಾಗ ಭಯಕ್ರೋಧ ಸದಾ ಮುಕ್ತ ಏವಚ. ಇಂಥವನು ಭಯ ಕ್ರೋಧ ಯಾವುದು ಇಲ್ಲಲೇನೆ ಸದಾ ಮುಕ್ತನಾಗಿರ್ತಾನೆ, ಸದಾ ಶಾಂತಿಯಿಂದ ಇರ್ತಾನೆ ಅಂತ ಹೇಳುವಂಥದ್ದು. ಆದ್ರಿಂದ ನಮ್ಮ ಇಡೀ ದೇಹ ಇದೆಯಲ್ಲ, ಹೊಟ್ಟೆ ನೋಡಿ, ಇಂಥ ರುಚಿಯಾದ ಅಡುಗೆ ಬೇಕು ಅಂತ ಕೇಳೋದಿಲ್ಲ. ಕೇಳೋದು ಯಾವ್ದು ಹೇಳಿ? ಬರೇ ಜ್ಞಾನೇಂದ್ರಿಯಗಳು, ಕಣ್ಣು ಕಿವಿ ಮೂಗು ನಾಲ್ಗೆ ಚರ್ಮ, ಇವೇ ಆಸೆಗಳು ಹುಟ್ಟಿಸೋದು. ದೇಹದ ಉಳಿದ ಭಾಗ ಪಾಪ ದೇ ಆರ್ ವೆರಿ ಫ್ರೆಂಡ್ಲಿ. ಅದಕ್ಕೆ ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಈ ಮೂರನ್ನ ನಾವು ನಿಲ್ಲಿಸ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂದ್ರೆ ಅಶಾಂತಿ ತಂತಾನೆ ಹೋಗುತ್ತೆ. ನಾನು ಆಗ್ಲೇ ಹೇಳಿದ ಹಾಗೆ ನಾವಿನ್ನು ಶಾಂತಿ ಬೇಕು ಅಂತ ಸುಮ್ಮನೆ ಬಾಯಲ್ಲಿ ಹೇಳ್ತೀವಿ ಹೊರತು ಅದಕ್ಕೋಸ್ಕರ ನಾವು ಒಂದು 3 ಕಾಸಿನ ಪ್ರಯತ್ನವನ್ನು ನಾವು ಮಾಡಿಲ್ಲ. ಅದಕ್ಕೆ ಮೊದಲು ದಾಂತನಾಗಬೇಕು, ಶಾಂತನಾಗಬೇಕು ಅನ್ನೋದು ಕೂಡ ಗೊತ್ತಿಲ್ಲ. ಇವೆಲ್ಲ ಶಬ್ದದಲ್ಲಿದೆ. ಯೋಗದಲ್ಲಿ ಯಮ ದಮ ಅಂತೆಲ್ಲ ಹೇಳ್ತಾರೆ. ಶಮದಮಾದಿ ಷಟ್ ಸಂಪತ್ತಿ ಅಂತ ಹೇಳ್ತಾರೆ. 6 ಸಂಪತ್ತು ಬೇಕಂತೆ ನೆಮ್ಮದಿಯಾಗಿರೋದಕ್ಕೆ. ನಮ್ಗೆ 6 ಇಲ್ಲ. ಶಮ ಅಂದ್ರೆ ಇದೆ, ಅಂತರಂಗದ ತುಮುಲ ಅಂತ ಆಗ್ಲೇ ಹೇಳಿದೆ. ದಮ ಅಂದ್ರೆ ಹೊರಗಡೆಯ ಆಕರ್ಷಣೆದು ಅಂತ ಹೇಳಿದೆ. ಆಮೇಲೆ ತಿತಿಕ್ಷೆ ಅಂತಿದೆ. ತಿತಿಕ್ಷೆ ಅಂದ್ರೆ ಅಕಸ್ಮಾತ್ ನನಗೆ ತೊಂದರೆ ಆಯ್ತು ಅಂತ ಇಟ್ಕೊಳ್ಳೋಣ, ಏನ್ ಮಾಡಕ್ಕಾಗುತ್ತೆ? ತಟ್ಟೆ ತುಂಬಾ ಊಟ ಹಾಕಿದಾಗ ಅದ್ರಲ್ಲಿ ಮಧ್ಯದಲ್ಲಿ ಎಲ್ಲೋ ಒಂದು ಮೆಣಸಿನ್ಕಾಯಿ ಖಾರ ಮಾಡ್ತು ನನ್ನ ಬಾಯಿಗೆ ಅಂದ್ರೆ ತೆಗೆದಿಡ್ಬೇಕೆ ಹೊತ್ತು
ಅದನ್ನ ಖಾರ ಆಗ್ಬಿಡ್ತೀವಿ, ಊಟವೇ ಸರಿಗಿಲ್ಲ, ನಾನು ಆ ಮೆಣಸಿನ್ಕಾಯಿ ಕಾಯ್ಕೊಂಡಿತ್ತು ನನಗೆ ಖಾರ ಮಾಡಕ್ಕೆ ಅಂತ ಅನ್ಕೋತಿಲ್ಲ, ನಾವು ಅನ್ಕೊಳ್ಳೋದಿಲ್ಲ. ಅದಕ್ಕೆ ತಿತಿಕ್ಷೆ ಅನ್ನಕ್ಕೆ ಸಹನಂ ಸರ್ವ ದುಃಖಾನಾಂ ಅಪ್ರತೀಕಾರ ಪೂರ್ವಕಂ. ಅದರಿಂದ ಶಮ ದಮ ಆದ್ಮೇಲೆ ಈ ತಿತಿಕ್ಷೆ ಬೇಕಾಗಿದೆ, ಸಹನ ಸಹಿಸ್ಕೊಳ್ಳುವಂಥದ್ದು. ಯಾರ ಮೇಲೂ ಪ್ರತೀಕಾರ ಮಾಡ್ದಲೆ ಇದು ಸಹಜ. ಅವರು ಏನ್ ಬೇಕಂತ ಜನ ರುಚಿಗೋಸ್ಕರ ಹಾಕಿದ್ದಾರೆ, ನನ್ಗೆ ಸಿಕ್ತು, ನಾ ಸರಿಯಾಗಿ ಜಾಸ್ತಿ ಎಗೆದ್ಬಿಟ್ಟೆ, ಅದನ್ನ ಹೀಗಾಯ್ತು ಅಂತ ಅನ್ಕೋಬೇಕು. ಶಮ ದಮ ತಿತಿಕ್ಷೆ. ಉಪರತಿ ಅಂದ್ರೆ ತನ್ನೊಳಗೆ ಸಂತೋಷ ಪಡೋದು, ಉಪರತಿ ಅಂತ ಹೇಳ್ತಾರೆ. ಆಮೇಲೆ ಸಮಾಧಾನ ಅಂತ ಹೇಳ್ತಾರೆ. ಸಮಾಧಾನ ಅಂದ್ರೆ ಸಮ ಆಧಾನ, ಒಂದೇ ಸಮಭಾವದಿಂದ ಪ್ರತಿಯೊಂದನ್ನು ಸ್ವೀಕರಿಸಿದ್ರೆ ಅವಾಗ ತಾನೇ ದಾಂತೆ ಆಗೋದು. ಸೊ ಸಮಾಧಾನ ಅನ್ನೋದು ದಾಂತನ ಲಕ್ಷಣ ಅಂತ ಅಂದ್ಬಿಟ್ಟು ಶಮದಮಾದಿ ಷಟ್ ಸಂಪತ್ತಿ ಅಂತ ಹೇಳ್ತಾರೆ. ಇದನ್ನ ಸಾಧಿಸಿದ್ರೆ ಶಾಂತಿ ಸಿಗುತ್ತೆ. ಈ ಸಾಧಿಸೋ ದಿಕ್ಕಲ್ಲಿ ನಾವು ಏನು ಮಾಡಿಲ್ಲ ನಾವು ಒಪ್ಕೊಳ್ಳೋಣ, ಅದಕ್ಕೇನು ಸಂಕೋಚ ಯಾಕೆ, ನಿಜ ಅದು ಒಪ್ಕೊಳ್ಳೋಣ. ಹೀಗಾಗಿ ಆತ್ಮೀಯರೇ, ಈ ನಿವೃತ್ತಿ ಮಾರ್ಗದ ಶಾಂತಿಯು ನಮಗೆ ಸಿಕ್ಕಿಲ್ಲದೆ ಇರೋದ್ರಿಂದ ನಿವೃತ್ತಿ ಮಾರ್ಗದಲ್ಲಿ ಶಾಂತವಾಗಿ ಇರೋದು ಅಭ್ಯಾಸ ಮಾಡಿದ್ರೆ ಪ್ರವೃತ್ತಿ ಮಾರ್ಗದಲ್ಲಿ ಶಾಂತವಾಗಿರೋಕೆ ಸಹಾಯ ಆಗುತ್ತೆ. ಅಥವಾ ಪ್ರವೃತ್ತಿ ಮಾರ್ಗದಲ್ಲಿ ಚೆನ್ನಾಗಿ ಸಾಧನೆ ಮಾಡಿಬಿಟ್ರೆ ನಿವೃತ್ತಿಗೆ ಅನುಕೂಲ ಆಗುತ್ತೆ ಅನ್ನೋಂಥದ್ದನ್ನ ಆಗ್ಲೇ ನಾನು ಹೇಳಿದೆ. ಹಾಗಾದ್ರೆ ಪ್ರವೃತ್ತಿ ಮಾರ್ಗದ ಶಾಂತಿ ಸಾಧಿಸೋದು ಹೇಗೆ ಅಂತ ಈಗ ಎರಡನೇ ಭಾಗಕ್ಕೆ ಶುರು ಮಾಡ್ತೀನಿ. ಇವತ್ತು ಮುಗಿಯೋ ಹಾಗೆ ಕಾಣೋದಿಲ್ಲ, ಅದು ಆ ಮುಗಿಯೋ ಹಾಗೆ ಕಾಣದೇ ಇರೋದ್ರಿಂದ ಇದನ್ನ ಮುಂದಿನ ಭಾಗದಲ್ಲಿ ನಾನು ಮುಂದುವರಿಸಿ ಆಮೇಲೆ ಎಂಥದ್ದು ನಿವೃತ್ತಿ ಪ್ರವೃತ್ತಿ ಎರಡಕ್ಕೂ ಪರಸ್ಪರ ಪೂರಕತೆಯ ಸೇತುವೆಯನ್ನ ಮುಂದಿನ ಜಾಲನ್ಯಾಸದಲ್ಲಿ ತಂದ್ಕೊಡ್ತೀನಿ ಅಂತ ಹೇಳ್ತಾ, ಈಗ ದೈನಂದಿನ ವಹಿವಾಟಿನಲ್ಲಿ ನಾವು ಮನಸ್ಸು ಶಾಂತವಾಗಿರ್ಬೇಕಾದ್ರೆ ಏನ್ ಮಾಡ್ಬೇಕು ಅನ್ನುವಂಥದ್ದನ್ನ ಒಂದು ಧ್ಯಾನದ ಪುಸ್ತಕದಲ್ಲಿ ನನ್ನ ಶಿಷ್ಯ ಕೊಟ್ಟು ಕಳಿಸಿದಾನೆ. ಆ ಪಟ್ಟಿಯನ್ನ ನಿಧಾನವಾಗಿ ಓದ್ತೇನೆ. ನಮ್ಮ ಪ್ರತಿ ಸ್ವಭಾವವೂ ಕೂಡ ಹೇಗೆ ನಮ್ಮ ಇದನ್ನ ಎಂಥದ್ದು ಮನಸ್ಸಿನ ಶಾಂತಿಯನ್ನ ನಿರ್ಧರಿಸುತ್ತೆ ಅನ್ನುವಂಥದ್ದನ್ನ ಅವನು ಹೇಳಿರೋ ಪಟ್ಟಿ ತುಂಬಾ ಸ್ವಾರಸ್ಯವಾಗಿದೆ. ನಿಮ್ಮ ಅವಗಾಹನೆ ಕಳಿಸ್ತೀನಿ. ನೀವು ಇಷ್ಟಪಟ್ರೆ ಅದನ್ನ ಆ ಪಟ್ಟಿಯನ್ನು ಮತ್ತೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಕೂಡ ಹಾಕ್ತೀನಿ. ನೀವು ನಿಧಾನಕ್ಕೆ ಪರಿಶೀಲನೆಯನ್ನು ಮಾಡ್ಕೋಬಹುದು. ಆದ್ರೆ ಅದ್ ಮಾಡೋಕ್ ಮುಂಚೆ ಅದನ್ನ ನಾವು ಮೊದಲು ಅವಗಾಹನೆ ಮಾಡ್ಕೋಬೇಕಲ್ಲ, ಗ್ರಹಿಸ್ಬೇಕಲ್ಲ. ಅದಕ್ಕೋಸ್ಕರ ಇದನ್ನ ಹೇಳ್ತೇನೆ. ಒಂದೇ ಒಂದು ನಿಮಿಷ. ಈಗ ಉದ್ದಕ್ಕೂ ಹೇಳ್ತಾ ಹೋಗ್ತೇನೆ. ಬೌಂಡ್ರೀಸ್ ಪ್ರೊಟೆಕ್ಟ್ ಪೀಸ್. ಯಾವುದೇ ದೇಶದಲ್ಲಿ ಬೇರೆ ದೇಶದ ಗಲಾಟೆ ಆದಾಗ ಆಗೋ ಜಾಗ ಅದು ಬೌಂಡ್ರಿ ಅಲ್ವಾ, ಅದು ನಮ್ಮ ಶಾಂತಿಯನ್ನ ಕಾಪಾಡುತ್ತೆ. ಆ ಬೌಂಡ್ರಿ ಭದ್ರವಾಗಿದ್ರೆ ಶಾಂತಿಯನ್ನ ಕಾಪಾಡುತ್ತೆ. ಹೊರಗಿನವ್ರೇನು ದಾಳಿ ಮಾಡಕ್ಕಾಗಲ್ವಲ್ಲ. ಹಾಗಾದ್ರೆ ಅದು ದೇಶಕ್ಕೆ ಸಂಬಂಧಪಟ್ಟಿದ್ದಾಯ್ತು. ನಮ್ಮ ಬೌಂಡ್ರಿ ಯಾವುದು? ಈಗ ನೋಡಿ, ನಮ್ಮನೆ ಹತ್ರಕ್ಕೆ ಯಾರು ಬಂದ್ರೆ ದಾರಿಯಲ್ಲಿ ಹೋದ್ರೆ ನಾವು ಬೊಗಳಲ್ಲ. ಯಾಕೆಂದ್ರೆ ಇದು ನಮ್ದಲ್ಲ ದಾರಿ, ಎಲ್ಲರೂ ಓಡಾಡೋದು ಅಂತ ಗೊತ್ತು. ಆ ನಾಯಿಗೆ ಗೊತ್ತಾಗೋದಿಲ್ಲ. ನಾಯಿಗೆ ಟೆರಿಟೋರಿಯಲ್ ಬಿಹೇವಿಯರ್ ಇದೆ. ಆ ಟೆರಿಟೋರಿಯಲ್ ಬಿಹೇವಿಯರ್ ಇರುವಾಗ ಯಾರು ಬಂದ್ರೆ ತಕ್ಷಣ ಬೋಳ್ಬಿಡುತ್ತೆ. ಹಾಗೆ ನಮಗೂ ಟೆರಿಟೋರಿಯಲ್ ಬಿಹೇವಿಯರ್ ಇದೆ. ನಮ್ಮ ಮಾತಿನ ಅಭಿಪ್ರಾಯದಲ್ಲಿ ಒಂದು ಹಂತಕ್ಕಿಂತ ಜಾಸ್ತಿ ಒಳಕ್ ಬಂದ್ರೆ ಬೌ ಅಂತೀವಿ, ಕೋಪಿಸ್ಕೊತೀವಿ. ಆದ್ರಿಂದ ಬೌಂಡರೀಸ್ ಪ್ರೊಟೆಕ್ಟ್ ಪೀಸ್. ಶಾಂತಿ ರಕ್ಷಣೆ ಆಗ್ಬೇಕಾದ್ರೆ ಈ ಬೌಂಡ್ರಿ ಬಿಗಿಯಾಗಿರ್ಬೇಕು. ದೇಶದಲ್ಲಿ ಯುದ್ಧಕ್ಕೆ ಹಣ ಖರ್ಚು ಮಾಡೋಗೋದೇ ಇಲ್ಲ ಬೌಂಡ್ರಿ ಸರಿಯಾಗಿದ್ರೆ. ಕಾಂಪೌಂಡ್ ಜೋರಾಗಿದ್ರೆ ಯಾವ ಕಾರಣನೂ ಬರಕ್ ಸಾಧ್ಯ ಇಲ್ಲ, ನಿರಾಳವಾಗಿರ್ತೀವಿ. ಅದಕ್ಕೆ ನೋಡಿ ನಾವು ಬಾಗಿಲನ್ನೆಲ್ಲ ಇಟ್ಟು ಬಿಗಿ ಮಾಡಿಸ್ಕೋತೀವಿ. ನೆಕ್ಸ್ಟ್, ಕಂಪ್ಯಾರಿಸನ್ ಕಿಲ್ಸ್ ಪೀಸ್. ನಾವು ಪೀಸ್ಫುಲ್ ಆಗಿರ್ತೀವಿ, ಅದಿನ್ಯಾರನ್ನೋ ನೋಡ್ತೀವಿ, ತಕ್ಷಣ ನಮ್ಗೆ ಇದು ನಮ್ಮ ನೆಮ್ಮದಿ ಹೊಟ್ಟೋಗುತ್ತೆ. ದಶರಥ ಮಹಾರಾಜನಿಗೆ 3 ಜನ ಹೆಂಡತಿರು, ರಾಜ ಸುಖವಾಗಿದ್ದ. ಆದ್ರೆ ಆ ರಾಜ ಒಂದು ಹಕ್ಕಿ ಮರಿಗೆ ಗುಟುಕು ಕೊಡುವಾಗ ನೋಡಿದಾಗ ನಂಗೆ 3 ಜನ ಹೆಂಡತಿರಿದ್ರು, ಮಕ್ಳಿಲ್ವಲ್ಲ, ಆ ಮಕ್ಳಿದ್ರೆ ನಾನು ಅದರಿಂದ ಎಷ್ಟು ಸಂತೋಷ ಪಡ್ತಿದ್ದೆ ಅಂತ ಆ ಕ್ಷಣಕ್ಕೆ ಅವನಿಗೆ ಮಕ್ಳಿಲ್ದಿದ್ಮೇಲೆ ನಮ್ದು ಒಂದು ಬದುಕೆ ಅಂತ ಅನ್ನಿಸ್ತಂತೆ. ಅದರಿಂದ ಕುವೆಂಪು ಹೇಳ್ತಾರೆ, ಆ ಕ್ಷಣವೇ ಅವನು ಕಡು ಬಡವನಾದ. ಮಹಾರಾಜ ಹೋಗ್ಬಿಟ್ಟ, ಕಡು ಬಡವನಾದ, ಒಂದು ಹಕ್ಕಿಗಿನ್ನ ಕಡೆ ಅಂತ ಅನ್ಕೊಂಡ್ ತನ್ನನ್ನು ತಾನು ಐಡೆಂಟಿಫೈ ಮಾಡ್ಕೊಂಡ್ಬಿಟ್ಟ. ಆದ್ರಿಂದ ಇದು ಕಂಪ್ಯಾರಿಸನ್ ಕಿಲ್ಸ್ ಪೀಸ್. ಅವನು ಸುಮ್ಮನೆ ಹಕ್ಕಿನ ಆದ್ರೂ ಅದಕ್ಕೆ ಮರಿ ಇದೆ ಕೊಡುತ್ತೆ, ನಂಗಿಲ್ಲ ಮಕ್ಕಳು ಸುನೀರಾಗಿರ್ತೀನಿ ಅಂತ ಇರ್ಬೋದಾಗಿತ್ತು ಅವನು. ಆದ್ದರಿಂದ ಬೌಂಡ್ರಿ ಪ್ರೊಟೆಕ್ಟ್ಸ್ ಪೀಸ್, ಕಂಪ್ಯಾರಿಸನ್ ಕಿಲ್ಸ್ ಪೀಸ್. ಹಾಗಾದ್ರೆ ಶಾಂತಿಯನ್ನು ಬೆಳೆಸೋದು ಯಾವುದು?
ಗ್ರಾಟಿಟ್ಯೂಡ್ ಗ್ರೋಸ್ ಪೀಸ್. ನಾವು ಕೇಳ್ದೆಲ್ಲಕ್ಕೆ ಅನೇಕರು ಉಪಕಾರ ಮಾಡಿದ್ದಾರೆ. ಆ ಕೃತಜ್ಞತೆಯನ್ನ ನಾವು ಕೃತಜ್ಞತೆಯ ಕಣ್ಣಿನಿಂದ ಜಗತ್ತನ್ನು ನೋಡಿದ್ರೆ ಆಕ್ಸಿಜನ್ಗೆ ಕೂಡ ಕೃತಜ್ಞವಾಗಿರ್ಬೇಕು. ನಾವು ನಿರ್ಜೀವವಾದ ವಸ್ತುಗಳಿಗೂ ಕೃತಜ್ಞವಾಗಿರ್ಬೇಕು. ಸಸ್ಯಗಳಿಗಂತೂ ಇರಲೇಬೇಕು, ಅವ್ರು ಇಲ್ಲದೆ ನಮ್ಗೆ ಊಟ ಇಲ್ಲ. ಪ್ರಾಣಿಗಳಿಗೂ ಕೃತಜ್ಞವಾಗಿರ್ಬೇಕು. ಯಾರಿಗೆ ಕೃತಜ್ಞವಾಗಿಲ್ಲದೆ ಇರೋರು ನೀವು? ನಾವು ಅದನ್ನ ಕೃತಜ್ಞತೆಯನ್ನ ಪಕ್ಕಕ್ಕಿಟ್ಟಿದ್ರಿಂದ ಶಾಂತಿ ಬೆಳೀತಾ ಇಲ್ಲ. ಕೃತಜ್ಞತೆ ಇದ್ರೆ ನಾವು ಯಾರ ಮೇಲೂ ಕೂಪಿಸ್ಕೊಳ್ಳೋದು ಇಲ್ಲ, ಭಯವೂ ಆಗಲ್ಲ, ಏನೂ ಆಗಲ್ಲ. ಸೊ ಗ್ರಾಟಿಟ್ಯೂಡ್ ಗ್ರೋಸ್ ಪೀಸ್. ಈಗೋ ಇರೋಡ್ಸ್ ಪೀಸ್. ಅಹಂಭಾವ ಇದೆಯಲ್ಲ, ಆ ಅಹಂಭಾವ ನನ್ನ ಅವನು ಅನ್ಬೋದಾ, ಅವನೇನು ನಾನೇನು ಅಂತ ಕಂಪ್ಯಾರಿಸನ್ ಮಾಡ್ಕೊಂಡಾಗ ಅಹಂಭಾವ ಇದೆಯಲ್ಲ, ಮನಸ್ಸಿನ ನೆಮ್ಮದಿ. ಅವನ ಮೇಲೆ ಜಗಳಕ್ಕೆ ಹೋಗ್ತೀನಿ ನಾನು. ತಪ್ಪು ಹುಡುಕೋದ್ರಿಂದ ನಮ್ಮ ಮನಸ್ಸಿನ ಶಾಂತಿ ಹೊರಟೋಗುತ್ತೆ. ಅಹಂಕಾರದವನು ಏನ್ ಮಾಡ್ತಾನೆ, ನಾನು ಯಾವಾಗ್ಲೂ ಸರಿ, ಬೇರೆಯವ್ರ ತಪ್ಪು ಅಂತ ಹುಡುಕ್ತಾನೆ. ಅಟ್ಯಾಚ್ಮೆಂಟ್ ಡಿಸ್ಟರ್ಬ್ಸ್ ಪೀಸ್. ನಮ್ಗೆ ಯಾರ ಮೇಲಾದ್ರು ಪ್ರೀತಿ ಜಾಸ್ತಿ ಆದ್ರೆ ಇಟ್ ಡಿಸ್ಟರ್ಬ್ಸ್ ಪೀಸ್. ನಮ್ಮ ಶ್ರೀನಾಥನ್ ಕಂಡ್ರೆ ನಂಗೆ ಸ್ವಲ್ಪ ಆಸೆ. ಅವನ್ ಮಳೆ ಮಾಡೋ ಹಾಗಾದ್ರೆ ಮಳೆ ಹೋಗಿದ ರೈನ್ ಕೋಟ್ ತಗೊಂಡು ಹೋಗಿದಾನೋ ಇಲ್ವೋ, ಏನ್ ಕಷ್ಟಪಡ್ತಾನೋ ಅಂತ ನಂಗೆ ಮನಸ್ಸಿಗೆ ಬರುತ್ತೆ. ಸೊ ಇದು ಅಟ್ಯಾಚ್ಮೆಂಟ್ ಡಿಸ್ಟರ್ಬ್ಸ್. ಇವೆಲ್ಲ ನಮ್ಗಿದೆ. ನಾವು ಇದೆಲ್ಲ ಇದ್ಕೊಳ್ಳಿ, ನಮ್ಗೆ ಪೀಸ್ ಸಿಗ್ಬೇಕು ಅಂತ ಎಲ್ಲಿಂದ ಸಿಗುತ್ತೆ? ಬೇಂದ್ರೆ ಅವ್ರು ಹೇಳೋರಂತೆ, ರತ್ನ ಬೇಕು ಪ್ರಯತ್ನ ಬೇಡವೆ ಅಂತ. ನೆಕ್ಸ್ಟ್, ಸೈಲೆನ್ಸ್ ನರ್ಚರ್ ಪೀಸ್. ಮಾತಾಡೋದು ಒಂದು ಚಟ. ಆ ಮಾತಾಡುವ ಚಟ ಇರೋರಿಗೆ ಮುಂದಕ್ಕೆ ಏನ್ ಮಾತಾಡ್ಲಿ, ಅವ್ರಿಗೇನು ಉತ್ತರ ಕೊಡ್ಲಿ? ಈ ಮಾತು ಕ್ರಿಯೆಯಾಗುವ ಮುಂಚೆ ಮನಸ್ಸು ಪ್ರಕ್ಷುಬ್ಧವಾಗಿರುತ್ತೆ. ಯಾಕೆಂದ್ರೆ ಆ ಕ್ರಿಯೆ ಧಾವಂತ. ಅದಕ್ಕೆ ಹೇಗೆ ಮಾತಾಡ್ಲಿ? ಕೆಲವು ಸರಿ ಒಬ್ಬರೇ ಬಸ್ಸಲ್ಲಿ ಕೂತ್ಕೊಂಡು ಅವ್ರು ಮಾತಾಡ್ಕೋತಾ ಇರ್ತಾರೆ. ಯಾಕೆಂದ್ರೆ ಅವ್ರು ಮನೇಲಿ ಹೋದ್ರೆ ಮನೇಲಿ ಯಾರೇನ್ ಕೇಳ್ತಾರೆ ಅದಕ್ಕೆ ನಾನೇನು ಉತ್ತರ ಹೇಳ್ಬೇಕು ಅಂತ ರಿಹರ್ಸಲ್ ಮಾಡ್ಕೋತಾ ಇರ್ತಾರೆ. ಅಂದ್ರೆ ತಾಲೀಮ್ ಮಾಡ್ಕೋತಾ ಇರ್ತಾರೆ. ರಿಹರ್ಸಲ್ ಅನ್ನೋ ಕನ್ನಡದಲ್ಲಿ ತಾಲೀಮ್ ಅನ್ನೋ ಪದ ಇದೆ. ಓವರ್ ಥಿಂಕಿಂಗ್ ಸ್ಟೀಲ್ಸ್ ಪೀಸ್. ಅತಿಯಾಗಿ ಚಿಂತನೆ ಮಾಡ್ತೇನೆ. ನಾನು ಬುದ್ಧಿವಂತ ಅಂತ ತೋರಿಸ್ಕೊಳಕ್ ನಾನು ಬುದ್ಧಿವಂತಿಕೆನ ಎಲ್ಲ ಸಮಸ್ಯೆಗಳಿಗೂ ವ್ಯಯ ಮಾಡ್ತಾ ಇದ್ರೆ ನೆಮ್ಮದಿಯಾಗಿರೋದು ಹೇಗೆ? ಇಂದ್ರಿಯಾಣಿ ಮನೋಬುದ್ಧಿ ಅಂತ ಹೇಳಿದ್ನಲ್ಲ ಅದರಲ್ಲಿ ಭಗವದ್ಗೀತೆಯಲ್ಲಿ. ಹಾಗೆ ಬುದ್ಧಿ ಚುರುಕಾದ್ರೂ ತುಂಬಾ ಬುದ್ಧಿವಂತರು ನಿದ್ದೆ ಮಾಡೋದಿಲ್ಲ. ತುಂಬಾ ಬುದ್ಧಿವಂತರಾದವರು ಯಾವ್ಯಾವ್ದೋ ಸಮಸ್ಯೆ ತಲೆ ಮೇಲೆ ಹೇಳ್ಕೊತಾರೆ. ಸೊ ಹೀಗಾಗಿ ಓವರ್ ಥಿಂಕಿಂಗ್ ಸ್ಟೀಲ್ಸ್ ಪೀಸ್. ಜನರಾಸಿಟಿ ಸ್ಪ್ರೆಡ್ಸ್ ಪೀಸ್. ಉದಾರ ಮನೋಭಾವ ಇದೆ ಅಂತ ಇಟ್ಕೊಳ್ಳ ಕೆಲವ್ರಿಗೆ, ಇರ್ಲಿ ಬಿಡು ಅಂತ ಕ್ಷಮಿಸ್ಬಿಡ್ತಾರ ಅವರು. ಅವಾಗ ಕ್ಷಮಿಸಿದಾಗ ತಿದ್ದುವ ಪ್ರಶ್ನೆ ಇಲ್ಲ, ಇನ್ನೊಬ್ಬರ ಮೇಲೆ ಕೋಪಿಸ್ಕೊಳ್ಳೋ ಪ್ರಶ್ನೆ ಇಲ್ಲ, ನನ್ನ ಮನಸ್ಸು ವಿಚಲಿತವಾಗೋದಿಲ್ಲ. ಹಾಗಾಗಿ ಜನರಾಸಿಟಿ ಸ್ಪ್ರೆಡ್ಸ್ ಪೀಸ್. ರಿಸೆಂಟ್ಮೆಂಟ್ ಡ್ರೈನ್ಸ್ ಪೀಸ್. ಜಗಳ ಮಾಡ್ಕೊಂಡ್ಬಿಡ್ತೀನಿ ನಿಂತಿಟ್ಕೊಳ್ಳೋಣ, ದ್ವೇಷ ಮಾಡ್ಕೊಂಡ್ಬಿಡ್ತೀನಿ ನಿಂತಿಟ್ಕೊಳ್ಳೋಣ. ಅವಾಗ ಏನಾಗುತ್ತೆ, ಕೈ ಎರಡು ಬರೀ ಕೈ ತಗಲೋದಿಲ್ಲ, ಒಂದಕ್ಕೊಂದು ಬಡಿಯುತ್ತೆ. ಅದರಿಂದ ಏನಾಗುತ್ತೆ, ರಿಸೆಂಟ್ಮೆಂಟ್ ದ್ವೇಷ ಶಾಂತಿಯನ್ನ ಕೊಚ್ಚಾಕ್ಬಿಡುತ್ತೆ. ಪೇಷನ್ಸ್ ಪ್ರಿಸರ್ವ್ಸ್ ಪೀಸ್. ಶಾಂತಿಯನ್ನ ಕಾಪಾಡೋದು ಯಾವುದು ಅಂದ್ರೆ ಸಹನೆಯಾಗಿದ್ದವ್ರಿಗೆ ಕೋಪ ಬರದೇ ಇದ್ರೆ ಅವ್ರಿಗೆ ಕೋಪ ತಾಪ ಭಯ ತಲ್ಲಣದಲ್ಲಿಯೂ ಗೆಲ್ಲುವ ಸಹನೆಗೆ ನಮೋ ನಮೋ ಅಂತ ಜಿ.ಎಸ್. ಶಿವರುದ್ರಪ್ಪನವ್ರು ಹೇಳ್ತಾರೆ. ಕೋಪ ಬರೋದು ಬೇಡ ಅನ್ನಕ್ಕಾಗಲ್ಲ, ಅದನ್ನು ಗೆಲ್ಲುವ ಸಹನೆ ನಮಗ್ ಬರಬೇಕು ಅಂತ. ಸೊ ಪೇಷನ್ಸ್ ಏನ್ ಮಾಡುತ್ತೆ, ಇದು ಪ್ರಿಸರ್ವ್ಸ್ ಪೀಸ್. ಇಂಪೇಷನ್ಸ್ ಶಾಟರ್ಸ್ ಪೀಸ್. ಇಂಪೇಷಂಟ್ ಆಗ್ಬಿಟ್ರೆ ನೆಮ್ಮದಿ ಎಲ್ಲ ಚೂರ್ ಚೂರ್ ಮಾಡಿ ಹಾಕ್ಬಿಡುತ್ತೆ. ಜಡ್ಜ್ಮೆಂಟ್ ಡಿಮಿನಿಷಸ್ ಪೀಸ್. ತೀರ್ಪು ಕೊಟ್ಟಾಗ ನಾವು ಅನೇಕ ವಿಷಯ ಇದು ಮಾಡ್ಲೋ ಬೇಡ ಅಂತ ನಾವೇನು ಇದೆಲ್ಲ ಮಾಡಿಲ್ಲ ಅನ್ಕೋ. ಪ್ರತಿಯೊಂದು ಇದರಲ್ಲಿರೋ ಪ್ರತಿಯೊಂದು ನಾವು ಮಾಡ್ತೀವಿ. ವೈಯಕ್ತಿಕ ಮಟ್ಟದಲ್ಲಿ ನಾವೇ ಹುಡುಕೊಳ್ಳೋಣ ಹೇಗೆ ಮಾಡ್ತೀವಿ ಅಂತ. ಜಡ್ಜ್ಮೆಂಟ್ ಡಿಮಿನಿಷಸ್ ಪೀಸ್. ಹೀಗೆ ಮಾಡ್ಬೇಕಾಗಿತ್ತು. ಡೈಲೆಮಾ ಶುಡ್ ಕ್ರಿಯೇಟ್ ಮಾಡುತ್ತೆ ಜಡ್ಜ್ಮೆಂಟ್. ಒಬ್ಬ ಮನುಷ್ಯನಲ್ಲಿ ಒಳ್ಳೆ ಗುಣ ಕೆಟ್ಟ ಗುಣ ಎಲ್ಲರಿಗೂ ಇದೆ. ಅವನು ಒಳ್ಳೆಯವನು ಅಂತ ಕೆಟ್ಟವನು ಅಂತ ನೀವು ಜಡ್ಜ್ ಮಾಡ್ಬೇಕಾದ್ರೆ ಒಂದು ಗುಣ ನೀವು ಹಿಂದೆ ಗಮನಿಸಿಲ್ಲ, ಅಥವಾ ಈಗ ಜಾಸ್ತಿ ಅದ್ ಅಳೆಯಕ್ ನಿಮ್ಗೆ ಏನಿದೆ ತೂಕ? ಗುಣವನ್ನ ಗುರುತಿಸುವ ತಾಕತ್ತು ಇಲ್ಲ, ಅಳೆಯುವ ತಾಕತ್ತು ಇಲ್ಲ. ಆದ್ರೂ ನಾವು ಕ್ಲಾಸಿಫೈ ಮಾಡ್ತೀವಿ, ಇವರೆಲ್ಲ ಒಳ್ಳೆಯವರು, ಇವ್ರು ಕೆಟ್ಟವರು. ಅದೇ ಜಡ್ಜ್ಮೆಂಟ್ ಡಿಮಿನಿಷಸ್ ಪೀಸ್. ಟ್ರಸ್ಟ್ ಸಸ್ಟೈನ್ಸ್ ಪೀಸ್. ನಂಬಿಕೆ ತಾತ್ಕಾಲಿಕವಾಗಿ ಅದನ್ನು ಸ್ಥಿರವಾಗಿಸುತ್ತೆ. ಆದ್ರೆ ಟ್ರಸ್ಟ್ ಬ್ರೀಚ್ ಆದಾಗ ಮತ್ತೆ ಇಟ್ ಡೆಸ್ಟ್ರಾಯ್ಸ್ ಪೀಸ್. ಆಂಗರ್ ಬ್ರೇಕ್ಸ್ ಪೀಸ್. ಸಸ್ಪಿಷನ್ ವೀಕನ್ಸ್ ಪೀಸ್. ಅನುಮಾನ ಪಡ್ತಾ ಇದ್ರೆ ನೆಮ್ಮದಿಯಾಗಿರಕ್ಕಾಗಲ್ಲ. ಎಲ್ಲವನ್ನು ಅನುಮಾನ ಪಡ್ತಾ ಇದ್ರೆ
ಲೆಟಿಂಗ್ ಗೋ ಫ್ರೀಸ್ ಪೀಸ್. ಸ್ವಾತಂತ್ರ್ಯ ಕೊಟ್ಬಿಡುತ್ತೆ ಪೀಸ್ಗೆ. ಯಾವ್ದು ಆದ್ರಾಗ್ಲಿ ನಾನು ಇರ್ತೀನಿ, ಹಾಯಾಗಿರ್ತೀನಿ, ಹೋಗು, ಏನಾರು ಹಾಕೊಂಡು ಹೋಗ್ಲಿ. ಪೊಸೆಸಿವ್ನೆಸ್ ಚೈನ್ ಪೀಸ್. ನಂದು ಅಂತ ಯಾವ್ದನ್ನ ಭಾವಿಸ್ತೀವೋ ನೋಡಿ. ಕಾಮ ಅಂದ್ರೆ ನಮಗೆ ಇಂಥ ಹೊರಗೆ ಇರುವುದರ ಆಸೆನ ಕಾಮ ಅಂತ ಕರೀತಾರೆ. ನಮ್ಮ ಹತ್ರ ಇರೋದು ನಾನು ಇನ್ನೂ ಚೆನ್ನಾಗಿ ಉಪಯೋಗಿಸ್ಬೇಕು, ನನಗೆ ಬೇಕೇ ಬೇಕು ಅಂತ ಅನ್ನೋವಂಥದ್ದನ್ನ ಏನಂತ ಕರೀತಾರೆ? ಪೊಸೆಸಿವ್ನೆಸ್ ಅಂತ ಕರೀತಾರೆ. ಅದಕ್ಕೆ ರಾಗ ಅಂತ ಕರೀತಾರೆ. ನಾವು ರಾಗ ಅಂದ್ರೂ ಆಸೆ ಅಂತಾನೆ ಅನ್ಕೊಂಡಿದೀವಿ, ಕಾಮ ಅಂದ್ರೂ ಆಸೆ ಅಂತ ಅನ್ಕೊಂಡಿದೀವಿ. ಕಾಮ ಅಂದ್ರೆ ನಮ್ಮಲ್ಲಿ ಇಲ್ಲದರ ಕುರಿತು ಕೈ ಚಾಚೋದು. ನಮ್ಮಲ್ಲಿ ಇರೋದನ್ನ ಭದ್ರವಾಗಿ ಇಟ್ಕೋತೀವಲ್ಲ, ಇದು ನಂಗೆ ಬೇಕು, ಇದು ಇಲ್ದೇ ನಾನು ಬದುಕಕ್ಕಾಗಲ್ಲ ಅಂತ, ಅದನ್ನೇನಂತ ಕರೀತಾರೆ? ರಾಗ ಅಂತ ಕರೀತಾರೆ. ಸೊ ಅದರಿಂದ ನಾವು ರಾಗ, ದ್ವೇಷ, ಕಾಮ ಎಲ್ಲವನ್ನು ಇಟ್ಕೊಂಡಿರೋದ್ರಿಂದ ಶಾಂತಿ ಸಿಕ್ಕಲ್ಲ ಅನ್ನುವಂಥ ಸಂಗತಿ. ಆತ್ಮೀಯರೇ, ನನ್ನ ವೇಳೆ ಮುಗಿತಾ ಬಂತು. ಈ ಪಟ್ಟಿಗೆ ನೀವೇನು ಕಷ್ಟಪಟ್ಟು ನೆನ್ಪಿಟ್ಕೋಬೇಡಿ. ಇದನ್ನ ನಾನು ಆಚಾರ ವಿಚಾರ ಉಚ್ಚಾರದಲ್ಲಿ ಹಾಕ್ತೀನಿ. ಅದು ನಿಮಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ಜಗತ್ತಿನಲ್ಲಿ ವ್ಯವಹರಿಸುವಾಗ ನಾವು ಇವುಗಳಿಂದ ಸ್ವಲ್ಪ ದೂರ ಇದ್ಬಿಟ್ರೆ ಸಾಕು. ಅದನ್ನೇನು ಕೊಂದು ಹಾಕ್ಬಿಡ್ಬೇಕಾಗಿಲ್ಲ. ಜಸ್ಟ್ ಡಿಸ್ಟೆನ್ಸಿಂಗ್ ಅವರ್ ಸೆಲ್ಫ್ ಫ್ರಮ್ ದೀಸ್ ನೆಗೆಟಿವ್ ಆಸ್ಪೆಕ್ಟ್ಸ್ ಆಫ್ ಪೀಸ್ ಅಂಡ್ ಬಿ ಕ್ಲೋಸ್ ಟು ಪಾಸಿಟಿವ್ ಆಸ್ಪೆಕ್ಟ್ ಆಫ್ ಪೀಸ್, ನಮಗೆ ಶಾಂತಿ ಸಿಕ್ಕೇ ಸಿಗುತ್ತೆ ಅನ್ನುವ ಒಂದು ಸೂಚನೆಯನ್ನ ನಿಮ್ಗೆ ಹೇಳ್ತಾ, ಈ ಬರೆದಿರುವಂಥ ಸಂಗತಿಗಳು ಅನೇಕ ಅಧ್ಯಯನಗಳ ಫಲ ಅಂತ ಅನ್ನೋದನ್ನ ನಿಮ್ಗೆ ನೆನಪು ಮಾಡ್ತಾ, ಈಗ ಇಲ್ಲಿಗೆ ನಾನು ಅಶಾಂತಿಯ ಜಾಲನ್ಯಾಸದ ಮೊದಲನೇ ಭಾಗವನ್ನ ಮುಗಿಸ್ತಿದ್ದೀನಿ. ಈ ಬಾರಿಯ ಸುವರ್ಣ, ಗಣೇಶ್ ಹೇಳಿದಾಗೆ ಸುವರ್ಣ ಲೀಲಾ ಜಾಲನ್ಯಾಸದಲ್ಲಿ ತಾವು ಪಾಲ್ಗೊಂಡಿದ್ದೀರಿ. ಈ ಸರಿ ಹೊಸ 3 ಪ್ರಾರಂಭ ಮಾಡೋಕೆ 2-3 ಅಡ್ಡಿಗಳು ಬಂದು ಸ್ವಲ್ಪ ತಡವಾಗಿ ಪ್ರಾರಂಭ ಮಾಡಿದ್ವಿ. ಆದ್ರೂ ಚಿಂತೆ ಇಲ್ಲ. ಮುಂದಿನ ಭಾಗ ಉತ್ಸಾಹ. ಈ ಅಶಾಂತಿಯದನ್ನ ಮುಂದಿನ ವಾರ ಏನಾದ್ರೂ ಮಾಡಿ ಮುಗಿಸಿ. ಇನ್ನು ಅದನ್ನ ಹೇಳ್ತಾನೆ ಇರದಿದ್ರೂ ಕೂಡ ನಾನೊಂದು ಕಾಲಮಿತಿಗಿನ್ನ ಜಾಸ್ತಿ ಹೋಗಕ್ಕೆ ಇಷ್ಟಪಡೋಲ್ಲ. ಮುಂದಿನ ಭಾಗದಲ್ಲಿ ಖಂಡಿತವಾಗಿಯೂ ಅಶಾಂತಿಯ ಕುರಿತು ಮುಕ್ತಾಯ ಮಾಡಿ, ಮುಂದಿನ ಭಾಗ ಉತ್ಸಾಹ ಅನ್ನುವಂಥದ್ದಿದೆ. ಆ ಉತ್ಸಾಹಕ್ಕೆ ನಾನು ಉತ್ಸಾಹವನ್ನ ಚರ್ಚೆಗೆ ಎತ್ಕೋತೀನಿ. ಆಮೇಲೆ ಅಂತರಂಗ ಬಹಿರಂಗವನ್ನ ತಗೊಳ್ಳೋಣ ಅಂತ ಹೇಳ್ತಾ, ಅನೇಕರು ಕೇಳಿದ್ರು ಇದು ವ್ಯಭಿಚಾರ ಅನ್ನುವಂಥದ್ದು ಇದೆಯಲ್ಲ, ಆ ವ್ಯಭಿಚಾರ ಅನ್ನುವಂಥದ್ದನ್ನ ವಿಷಯನ ನೀವು ವಿಸ್ತಾರ ಮಾಡಬೇಕು ಅಂತ. ಅದು ಈ 3ಕ್ಕೂ ಸಂಬಂಧಪಟ್ಟಿದ್ದೆ. ಶಾಂತವಾಗಿದ್ದರೆ ವ್ಯಭಿಚಾರದ ಪ್ರಶ್ನೆಯೇ ಬರೋಲ್ಲ, ಉತ್ಸಾಹವಾಗಿದ್ದರೆ ವ್ಯಭಿಚಾರದ ಪ್ರಶ್ನೆಯೇ ಬರೋಲ್ಲ, ಅಂತರಂಗ ಬಹಿರಂಗದ ಮಧ್ಯೆ ಸಮಸ್ಥಿತಿ ಇದ್ರೆ ಆ ಪ್ರಶ್ನೆಯೇ ಬರೋದಿಲ್ಲ, ವ್ಯಭಿಚಾರದ ಪ್ರಶ್ನೆ. ಆ ಟೈಟ್ಲನ್ನ ನಾನು ಹಾಕೊಟ್ಟಿದ್ದೀನಿ ಅಷ್ಟೇ. ಅದರಿಂದ ಉತ್ಸಾಹ, ಈ 3ನ್ನು ಕನ್ಸಾಲಿಡೇಟ್ ಮಾಡೋಣ ಅಂದ್ಬಿಟ್ಟು ವ್ಯಭಿಚಾರ ಅನ್ನುವಂಥ ಶಬ್ದ ಕೊಟ್ಟಿದ್ದೆ. ನೀವು ಅದನ್ನೇನು ಗಾಬರಿ ಪಟ್ಕೋಬೇಕಾಗಿಲ್ಲ. ಈಗ ಹಾಗೆ ನೋಡಿದ್ರೆ ಇವತ್ತಿನ ಟೈಟ್ಲು ಅಶಾಂತಿ ಅಂದ್ರೆ ಯಾವುದು ಇರಬೇಕು ಅನ್ನೋದಲ್ಲ ಟೈಟ್ಲು, ಯಾವ್ದು ಇರಬಾರ್ದು ಅನ್ನೋದಂತ. ಆಕ್ಚುಲಿ ಇದ್ರೂ ನಮ್ಗೆ ಶಾಂತವಾಗಿದ್ರು ಅಶಾಂತಿಯನ್ನ ಕಳೆಯೋ ಕಳ್ಳರು ಇವ್ರು, ನಮ್ಮ ನಾತ್ನೊಳಗೆ ಇರೋ ಕಳ್ಳರು. ಆ ಕಳ್ಳರ ಬಗ್ಗೆ ಮಾತನ್ನ ಕೇಳಿದ್ದಕ್ಕೆ ತಮ್ಗೆಲ್ಲರಿಗೂ ವಂದಿಸಿ ತಮ್ಮ ಪ್ರತಿಕ್ರಿಯೆಗಾಗಿ ನಾನು ಕಾಯ್ತಾ ಇದ್ದೀನಿ. ನಮಸ್ಕಾರ. ದೇಹದಲ್ಲಿರೋ ವಿಕಾರಗಳನ್ನ ನಮ್ಗೆ ಗೊತ್ತಾಗ್ಬಿಡುತ್ತೆ. ಕೈ ಊದ್ಕೊಂಡಿದೆ, ಕೈ ನೋಯುತ್ತೆ ಅಂತ. ಈ ಮನಸ್ಸಿನಲ್ಲಿ ಆಗೋ ವಿಕಾರ ಬೇರೆಯವ್ರಿಗೂ ಗೊತ್ತಾಗಲ್ಲ, ನಮಗೂ ಗೊತ್ತಾಗಲ್ಲ. ಆದ್ರಿಂದ ಶಾಂತಿ ಅನ್ನೋದು ಮನಸ್ಸಿನ ವಿಕಾರವನ್ನು ಗೆಲ್ಲೋದಾದ್ರಿಂದ ಇದಕ್ಕೆ ತುಂಬಾ ದೊಡ್ಡ ಕಸರತ್ತು ಮಾಡ್ಬೇಕಾಗತ್ತೆ. ಅಥವಾ ಮೊದಲನೇ ಪ್ರಯತ್ನದಲ್ಲಿ ಸೋತ್ರು ನಾವು ಗಾಬರಿ ಆಗ್ಬೇಕಾಗಿಲ್ಲ. ಯಾಕೆಂದ್ರೆ ಸೋತೆ ಗೆಲ್ಬೇಕಾಗುತ್ತೆ ಮನಸ್ಸನ್ನು. ಸರ್ ನಮಸ್ಕಾರ. ಹೇಳಿ ಸರ್, ತುಂಬಾ ಚೆನ್ನಾಗಿತ್ತು. ಒಂದು ಪ್ರಶ್ನೆ ಏನ್ ಬಂತು ಅಂದ್ರೆ, ಈಗ ಈ ಲೀಸ್ಟ್ ನೀವು ಲಾಸ್ಟಿಗೆ ಹೇಳಿದ್ರಲ್ಲಿ, ಈಗ ಈ ಲಾಸ್ಟಿಗೆ ಲೀಸ್ಟ್ ಕೊಟ್ರಲ್ಲ, ಈಗ ಇದ್ರದ್ದು ಪ್ರವೃತ್ತಿ ಮಾರ್ಗದ ಶಾಂತಿ, ಈಗ ಬೌಂಡ್ರೀಸ್ ಪ್ರೊಟೆಕ್ಟ್ ಪೀಸು, ಆಮೇಲೆ ಇದೆ, ಹೌದು, ಪಟ್ಟಿ ಕೊಟ್ಟೆ ಪ್ರಶ್ನೆ ಅಲ್ಲ, ಇದರಲ್ಲಿ ಅಟ್ಯಾಚ್ಮೆಂಟ್ ಡಿಸ್ಟರ್ಬ್ ಪೀಸ್ ಅಂತ ಇದ್ದಾಗ, ಇದು ಈಗ ಕೆಲವೊಂದ್ ಬಾರಿ ನೋಡಿದ್ರೆ ಇದು ನಾವು ಇಂಡಿಫರೆಂಟ್ ಆಗ್ಬಿಡೋದಿಲ್ವಾ ಅಂತ. ಹೊರಗಡೆ ನಾವು ಸಂವೇದನಾಶೀಲತೆನೆ ಕಳ್ಕೊಂಡಂಗೆ ಆಗ್ಬಿಡೋದಿಲ್ಲ ನಾವು ಈ ರೀತಿ. ಈ ಶಾಂತಿಯ ಸಲುವಾಗಿ ಹೋದಾಗ ನೀವೇ ಹೇಳಿದ್ರಿ, ನಮ್ಗೆ ಇಷ್ಟ ಆದವ್ರ ಬಗ್ಗೆ ನನ್ಗೆ ಆತಂಕ ಆಗತ್ತೆ. ಆ ಆತಂಕನೂ ಒಳ್ಳೇದೇ ಅಲ್ವಾ ಅಂತ. ಆತಂಕ ಒಳ್ಳೇದು ಅಂದ್ಮೇಲೆ ಅಶಾಂತಿಗೂ ಹೊಂದ್ಕೋಬೇಕು ಅಂತ ಅರ್ಥ.
ಆತಂಕವಿಲ್ಲದೆ ಇದ್ರೆ ಅಶಾಂತಿಯೂ ಆಗಲ್ಲ. ಇಲ್ಲ ಅಂತಂದ್ರೆ ಅದನ್ನ ನಿಮ್ಮ ಪ್ರಶ್ನೆಗೆ ಕೊನೆಯಲ್ಲಿ ಉತ್ತರ ಬರ್ತೀನಿ. ಇದನ್ನೆಲ್ಲ ಕನ್ಸಾಲಿಡೇಟ್ ಮಾಡ್ಬೇಕಲ್ಲ. ನಾನು ಮುಂದಿನ ವಾರ ಅದಕ್ಕೆ ಹೇಳಿದ್ ನಾನು ಮುಂದಿನ ವಾರ ನಂಗೆ ಮುಗ್ಸಕ್ ಆಗುತ್ತೋ ಇಲ್ವೋ ಅಂತ. ಯಾಕೆಂದ್ರೆ ಈ ಅಟ್ಯಾಚ್ಮೆಂಟ್ ಇದ್ದು ಅದಂತ ಇರೋದಿದೆಯಲ್ಲ, ಭಗವದ್ಗೀತೆಯಲ್ಲಿ ಹೇಳಿದ್ರಲ್ಲ ಅದೇ ಪ್ರಶ್ನೆ. ನಾನು ಕೂಡ ಇದೇ ಪ್ರಶ್ನೆನ ಮಿಡ್ಲ್ ಸ್ಕೂಲ್ ಹುಡುಗನಾಗಿದ್ದಾಗ ಒಬ್ಬ ಸಂಸ್ಕೃತ ಪಂಡಿತರಿಗೆ ಕೇಳಿದೆ. ಏನಪ್ಪಾ ಅಂದ್ರೆ, ನೀವು ಹೇಳುವ ಭಗವದ್ಗೀತೆಯ ನೀತಿ ಇದೆಯಲ್ಲ, ಯಾವುದಕ್ಕೂ ಅಂಟ್ಕೋಬೇಡ ಅಂತ, ಆ ನೀತಿ ಜೀವನ ವಿರೋಧಿ, ನಾವು ಬದುಕಕ್ಕೆ ಆಗಲ್ಲ ನೀವು ಆ ತರ ನೀತಿನ ಆದರ್ಶವಾಗಿ ಪಾಲಿಸಿದ್ರೆ ಅಂತ ಅನ್ನೋಂಥ ಮಾತನ್ನ ನಾನು ಅವ್ರನ್ನ ಕೇಳಿದ್ದೆ. ಅವರು ಅದಕ್ಕೆ ಉತ್ತರ ಹೇಳಿದ್ರು. ಆ ಉತ್ತರ ಹೇಳ್ಬೇಕಾದ್ರೆ ಇನ್ನೂ ನಮ್ಗೆ ಪ್ರವೃತ್ತಿ ಮಾರ್ಗದ ಆಳಕ್ಕೆ ಹೋದ ಮೇಲೆ ಅದಕ್ಕೆ ಉತ್ತರ ಹೇಳ್ಬೋದೇ ಹೊರತು, ಈಗ ನಾನು ಸುಮ್ಮನೆ ಈ ಪಟ್ಟಿ ಯಾಕೆ ಹೇಳಿದೆ ಅಂದ್ರೆ, ಒಂದ್ಸರಿ ಆಯ್ತು ಅಟ್ಯಾಚ್ಮೆಂಟ್ ಇರ್ಲಿ, ಅದು ಬಾಧಿಸುವಷ್ಟು ಅಟ್ಯಾಚ್ಮೆಂಟ್ ಆದ್ರೆ, ಅದು ತಿನ್ಬೇಕು ಅಂತ ಆಸೆ ಆದ್ರೆ ಒಂದ್ ಸ್ವಲ್ಪ ಒಂಚೂರು ಜಾಸ್ತಿ ತಿಂದ್ರೆ ಹೊಟ್ಟೆ ಏನು ತಕ್ಷಣ ಹೊಟ್ಟೆನೋ ಬರಲ್ಲ. ಆದ್ರೆ ಅದಕ್ಕೆ ಕಡಿವಾಣ ಹಾಕುವಂಥದ್ದು ಇರ್ಬೇಕಾಗಿಲ್ಲ. ಅದಕ್ಕೋಸ್ಕರ ಅವ್ರು ಏನ್ ಹೇಳ್ತಾರೆ, ಅಟ್ಯಾಚ್ಮೆಂಟ್ ಏನ್ ಹೇಳಿದ್ದಾರೆ, ಅಟ್ಯಾಚ್ಮೆಂಟ್ ಏನ್ ಮಾಡುತ್ತೆ ಪೀಸ್ನ, ಆ ಡಿಸ್ಟರ್ಬೆನ್ಸ್ ನ. ಈಗ ಬಸ್ಸಲ್ಲಿ ರೋಡಲ್ಲಿ ಕುಲ್ಕತ್ತೆ ಅಂದ್ರೆ ಬಸ್ಸಲ್ಲಿ ಏನ್ ಮಾಡ್ತಾರೆ, ಇದನ್ನ ಹಾಕ್ತಾರೆ ಅಲ್ವಾ, ಶಾಕ್ ಅಬ್ಸಾರ್ಬರ್ ಹಾಕ್ತಾರೆ. ಹಾಗೆ ಇದು ಅಟ್ಯಾಚ್ಮೆಂಟ್ ಅಲ್ಲಿ ಒಂದು ಶಾಕ್ ಅಬ್ಸಾರ್ಬರ್ ಯಾರು ಹಾಕೋಬೇಕು ಅಂತಲಾರು ಅರ್ಥವಾಗುತ್ತಲ್ಲ ಈ ಸಲಹೆಯಿಂದ. ಈಗ ಸದ್ಯಕ್ಕೆ ಅಷ್ಟು ತಗೊಳ್ಳಿ, ಮುಂದಿನ ಭಾಗದಲ್ಲಿ ನಿಮ್ಮ ಪ್ರಶ್ನೆಗೆ ಉತ್ತರ ಬರುತ್ತೆ. ಬಟ್ ಎನಿವೆ ತುಂಬಾ ಗಂಭೀರವಾದ ವಿಷಯ, ಇದ್ರಲ್ಲಿ ಹ್ಯೂಮರ್ ಗಿಮರ್ ಇಲ್ಲ, ತುಂಬಾ ಗಂಭೀರವಾದ ವಿಷಯ ಇದು. ಸರ್ ನಮಸ್ತೆ, ಸಂತೋಷ್ ಇಲ್ಲಿ. ಸಂತೋಷ್ ಹೇಳಣ್ಣ. ಸರ್ ಇದು ನೀವ್ ಹೇಳ್ದಂಗೆ ಇದು ತುಂಬಾ ಗಂಭೀರವಾದ ವಿಚಾರ ಸರ್. ಆಕ್ಚುಲಿ ಇದು ಒಂದು ದಿನದಲ್ಲಿ ನಾವು ಇದನ್ನ ಕಲೀಲಿಕ್ಕೆ ಆಗೋದಿಲ್ಲ. ಈಗ ನಾವು ಕೂಡ ಈ ಪ್ರೊಫೆಷನಲ್ ಲೈಫ್ ಅಲ್ಲಿ ನೋಡ್ದಂಗೆ ಪ್ರಾಕ್ಟೀಸ್, ಕಂಟಿನ್ಯೂಸ್ ಪ್ರಾಕ್ಟೀಸ್ ಓನ್ಲಿ ಹೆಲ್ಪ್ಸ್ ಅಂತ ಹೇಳ್ತೀವಿ. ಅಂದ್ರೆ ಇದೆಲ್ಲ ನಾವು ಪ್ರತಿನಿತ್ಯ ಅಭ್ಯಾಸ ಮಾಡ್ತಾ ಹೋಗ್ಬೇಕು, ಆವಾಗ್ಲೇ ನಮಗೆ ಇವನ್ನ ಅಳವಡಿಸ್ಕೊಳಕ್ ಆಗುತ್ತೆ. ಸೊ ಹಾಗಾಗಿ ಇದು ತುಂಬಾ ಗಂಭೀರವಾದಂತ ವಿಚಾರಗಳು. ಇದನ್ನ ನಾವು ಎಷ್ಟು ಬೇಗ ಅಳವಡಿಸಲಿಕ್ಕೆ ಪ್ರಯತ್ನ ಪಡ್ತೀವೋ ಅಷ್ಟು ನಾವು ಶಾಂತಿಯನ್ನ ಹೊಂದಬಹುದು ಅಂತ ಒಂದು ನನ್ನ ಅನುಭವ ಕೂಡ. ಸೊ ಹಾಗಾಗಿ ಇವತ್ತಿನ ಈ ವಿಚಾರ ದಾರಿ ಇದೆಯಲ್ಲ ಸರ್, ತುಂಬಾ ನಮಗೆ ಅತ್ಯುಪಯುಕ್ತ. ಇದು ಮುಂದಿನ ಚರ್ಚೆಯಲ್ಲಿ ಕೂಡ ಇನ್ನೂ ಉತ್ತಮ ಮಾಹಿತಿ ಬರುತ್ತೆ ಅಂತ ನಾವು ಕಾದು ನೋಡ್ತಾ ಇದೀವಿ ಸರ್. ತುಂಬಾ ಧನ್ಯವಾದಗಳು. ಓಕೆ. ಆಮೇಲೆ ಶಾಂತಿಯ ಹುಡುಕಾಟವೂ ಒಂದು ಅಶಾಂತಿಯೇ. ನಿಜ ಸರ್, ನಿಜ. ಎಷ್ಟು ವಿಚಿತ್ರ ನೋಡಿ, ಅಯ್ಯೋ ನಂಗೆ ಇನ್ನೂ ಶಾಂತಿ ಸಿಕ್ಲಿಲ್ಲ ಅಂತ. ಅದಕ್ಕೆ ಟಾಲ್ಸ್ಟಾಯ್ ಹೇಳ್ತಾರೆ, ಪರ್ಫೆಕ್ಷನ್ ಇಸ್ ಎ ಥಾರ್ನ್ ಇನ್ ಯುವರ್ ಬೆಡ್. ನೀನ್ ಮಾಡಿರೋ ಕೆಲಸ ತುಂಬಾ ಪರ್ಫೆಕ್ಟ್ ಆಗಲಿ, ಇದೊಂಚೂರು ತಪ್ಪಾಗ್ಬಿಡ್ತು ಅಂತಂತಂದ್ರೆ ಅದಕ್ಕೆ ಚಿಂತೆ ಮಾಡ್ತೀವಲ್ಲ. ಆದ್ರಿಂದ ಮನಸ್ಸು ಸೂಕ್ಷ್ಮ ಶರೀರ, ಇಟ್ ಈಸ್ ವೆರಿ ಡೆಲಿಕೇಟ್. ಜಸ್ಟ್ ಇಫ್ ಯು ಸೈ, ಒಂದು ನಿಟ್ಟುಸ್ರು ಬಿಟ್ರೆ ಅದು ಅಲ್ಗಾಡ್ಬಿಡುತ್ತೆ. ಅದಕ್ಕೇನೆ ನಾನು ಇವತ್ತು ಹಾಕ್ತೀನಿ ಅಂತ ಹೇಳಿರೋವಂಥದ್ದು. ಇವತ್ತಿನ ಉಪನ್ಯಾಸ ಆಗ್ತಿದ್ದ ಹಾಗೆ ಅದನ್ನ ಹಾಕ್ತೀನಿ. ಅದನ್ನ ತಾವೆಲ್ಲ ನೋಡಿ, ಈಗ ಇನ್ನೂ ಅನೇಕ ಪ್ರಶ್ನೆಗಳು ಬಂದ್ರೆ ಇನ್ನೊಂದ್ ಸಂಚಿಕೆ ಆದ್ರೂ ನಾನು ಇಟ್ ಡಸ್ ನಾಟ್ ಮ್ಯಾಟರ್, ನಾನು ಹೇಳೋದಷ್ಟು ಹೇಳಿ ಆಮೇಲೆ ಪ್ರಶ್ನೋತ್ತರದೇ ಒಂದು ಸಂಚಿಕೆ ಇಟ್ಕೊಳ್ಳೋಣ. ಯಾಕೆಂದ್ರೆ ಶಾಂತಿ ಅನ್ನೋದು ಅತ್ಯಂತ ಮೂಲಭೂತವಾದದ್ದು. ಶಾಂತ ಮೂಲೇಕ ಸೌಖ್ಯಮೂ ಲೇದು. ನಾವು ಶಾಂತಿ ಇಲ್ಲದೆ ಸುಖ ಹುಡುಕಿರೋದ್ರಿಂದ ನಾವು ಸುಖವಾಗೂ ಇಲ್ಲ. ಸುಖಂ ಸ್ವಪ್ನೇಶು ದುರ್ಲಭಂ ಅಂತ ನಮ್ಮ ತಂದೆ ಯಾವಾಗ್ಲೂ ಹೇಳೋರು. ಕನಸಿನಲ್ಲಿ ಕೂಡ ಸುಖ ಸಿಗೋದಿಲ್ಲ. ನಾವು ಸಿಕ್ಕಿದೆ ಅಂತಂದ್ರೆ ಅನುಮಾನ ಪಡ್ಬೇಕು, ಅದು ಯಾವ್ದು ಆ ಸುಖ ಅಲ್ಲ ಅಂತ ಕಾಣುತ್ತೆ ಅಂತ. ಇರ್ಲಿ, ಆತ್ಮೀಯರೇ, ಈ ಪಟ್ಟಿ ಇದೆಯಲ್ಲ, ಆ ಪಟ್ಟಿ ಈ ತರ ಈಗ ನೀವು ನಿಧಾನವಾಗಿ ಓದಿರೋ ಪಟ್ಟಿನ ಪ್ರತಿಯೊಂದಕ್ಕೂ ಒಂದು ಇತಿಮಿತಿ ಇದೆ. ಆ ಒಂದು ಇತಿಮಿತಿಯಲ್ಲಿ ಯಾವುದರ ವಿಷಯಕ್ಕೆ ಎಲ್ಲಿ ನಾನು ಶತ್ರುವನ್ನ ಅಟ್ಯಾಕ್ ಮಾಡ್ಬೇಕು ಅನ್ನೋವಂಥದ್ದು ಇದೆಯಲ್ಲ, ಆ ಶತ್ರುವನ್ನ ಎಲ್ಲಿ ದಾಳಿ ಮಾಡ್ಬೇಕು ನಾವು ಅಂತನ್ನುವಂಥದ್ದನ್ನ ನಾವು ನೋಡ್ಬೇಕು. ಯಾವ ಮಿತ್ರನನ್ನ ಪ್ರೋತ್ಸಾಹಿಸ್ಬೇಕು ಅನ್ನೋದು ನೋಡ್ಬೇಕು. ಇಲ್ಲಿ ಶತ್ರು ಧೋರಣೆಗಳು ಮತ್ತೆ ಮಿತ್ರ ಧೋರಣೆಗಳು ಪ್ರವೃತ್ತಿ ಮಾರ್ಗದಲ್ಲಿದೆ. ಅವುಗಳನ್ನ ಪಟ್ಟಿ ಅಷ್ಟೇ, ಅದನ್ನ ಆಳವಾಗಿ ವಿಶ್ಲೇಷಣೆ ಮಾಡಬೇಕು. ನಾನು ಆ ಪಟ್ಟಿ ಹಾಕ್ತಿರೋದು ಕೂಡ ತಾವೆಲ್ಲ ಓದ್ಲಿ ಅನ್ನೋದ್ರ ಜೊತೆಗೆ ಇಂಥ ಪ್ರಶ್ನೆಗಳನ್ನ ಕೇಳಲಿ ಅನ್ನುವ ಕಾರಣಕ್ಕೆ. ಕೇಳಿರೋ ಪ್ರಶ್ನೆ ಅತ್ಯಂತ ಪ್ರಸಕ್ತವಾಗಿದೆ. ನಾವು ಜೀವನವನ್ನು ಆನಂದಿಸ್ಬೇಕು. ಜೀವನ ವಿರೋಧಿಯಾಗಿ ಶಾಂತಿ ಸಿಗುತ್ತೆ ಅಂತ ಅಂದ್ಬಿಟ್ಟು ಹಿಮಾಲಯಕ್ಕೆ ಹೋಗಕ್ ಆಗೋದಿಲ್ಲ. ಹೋದರೂ ತಿರುಗಿ ವಾಪಸ್ ಭೂಮಿಗೆ ಬರಲೇಬೇಕಲ್ಲ. ಬೀಚಿ ಅವ್ರು ಹೇಳಿದ ಹಾಗೆ ಮನೆಗೆ ಶಾಂತಿ ನಿಲಯ ಅಂತ ಹೆಸರಿಟ್ನಂತೆ. ಆದ್ರೂ ಮನೆಯಲ್ಲೆಲ್ಲ ಕಚ್ಚಾಡ್ತಾನೆ ಇದ್ರಂತೆ. ಬೇಜಾರಾಗೋದಂತೆ. ನಮ್ಮ ಮನೆಯವ್ರನ್ನ ಶಾಂತಿ ಮಾಡಕ್ ಆಗಲ್ಲ, ಸುಮ್ಮನೆ ಹೆಸರಿಟ್ರೆ ಏನ್ ಪ್ರಯೋಜನ ಅಂದ್ಬಿಟ್ಟು ಬೇಜಾರಾಗ್ಬಿಟ್ಟು ಅವ್ನು ಹಿಮಾಲಯಕ್ಕೆ ಹೊಟ್ಟೋದಂತೆ. ಅಲ್ಲಿ ಹೋದ್ರೂ ಅವನಿಗೆ ಮನಸ್ಸಿಗೆ ನೆಮ್ಮದಿ ಇಲ್ಲ. ಮನೇಲಿ ಏನ್ ಜಗಳ ಕಾಯ್ಕೋತಿದಾರೋ ಅಂತ ಯೋಚನೆ. ಇದ್ ನೋಡಿ ಹೇಗಿದೆ. ಅಲ್ಲಿಗೆ ಹೋದ್ರು ಅವನ್ಗೆ ಮನೆಯದೇ ಯೋಚನೆ. ಅಯ್ಯೋ ಇಲ್ಲಿದ್ರು ನೆಮ್ಮದಿ ಸಿಗಲ್ಲ. ನಾನು ಪ್ರವೃತ್ತಿ ಮಾರ್ಗ ನಿವೃತ್ತಿ ಮಾರ್ಗ ಬೀಚಿ ಹೇಳೋ ತರ ಇದು. ಬೇಜಾರಾಗ್ಬಿಟ್ಟು ವಾಪಸ್ ಮನೆಗೆ ಬಂದಂತೆ. ಮನೆಗೆ ಬಂದ್ರೆ ಇನ್ನೂ ಜಗಳ ನಡೀತಾನೆ ಇತ್ತಂತೆ. ಆವಾಗ ತಕ್ಷಣ ಮನೆಗೆ ಹೋಗ್ಬಿಟ್ಟು ಶಾಂತಿ ಶಾಂತಿ ಅಂತ ಕೂಗಿದಂತೆ.
ಆಗ ಪಕ್ಕದ ಮನೆಯಿಂದ ಬಂದ್ಲಂತೆ ಒನಕೆಯಂತಹ ಹುಡುಗಿ. ಬಂದ್ಬಿಟ್ಟು, ಯಾಕ್ರಿ ನನ್ನ ಹೆಸರು ಎತ್ತೀರಾ, ನಿಮ್ಗೆ ನಾಚಿಕೆ ಆಗಲ್ವೇನ್ರಿ ವಯಸ್ಸಾದವ್ರು ನನ್ನ ಹೆಸರು ಕರೆಯೋದಿಕ್ಕೆ ಅಂತ ಹೇಳಿದಂತೆ. ಆಗ ಹೇಳಿದಂತೆ, ನಿನ್ನಲ್ಲಮ್ಮ ಕರೆದಿದ್ದು, ನಾನು ಶಾಂತಿನ ಅಂತ. ಇರ್ಲಿ, ಮುಂದಿನ ಇದರಲ್ಲಿ ಅದನ್ನ ನೋಡೋಣ. ಇನ್ಯಾವ್ದಾದ್ರು ಪ್ರತಿಕ್ರಿಯೆ, ಪ್ರಶ್ನೆ? ಸರ್ ನಮಸ್ಕಾರ. ಹಾ, ನಾರಾಯಣ ಹೇಳಪ್ಪ. ಇವತ್ತಿನ ಉಪನ್ಯಾಸ ಬಹಳ ಅದ್ಭುತವಾಗಿತ್ತು ಸರ್, ತುಂಬಾ ಚೆನ್ನಾಗಿತ್ತು. ಅದ್ಯಾಕೋ ಅದು ಹಸಿ ಗೋಡೆಗೆ ಹಳ್ಳ ಹೋಗದಂಗಿತ್ತು. ಒಂದು ವಿನಂತಿ, ಪಟ್ಟಿ ಹಾಕ್ತೀನಿ ಅಂತ ಹೇಳಿದ್ರಲ್ಲ, ಅದನ್ನ ಒಂಚೂರು ಕನ್ನಡದಲ್ಲಿ ಮಾಡಿ ಹಾಕಿದ್ರೆ ಒಂದು ಒಳ್ಳೇದಾಗ್ತದ ಅನ್ನೋದು ಒಂದು ವಿನಂತಿ. ಆಮೇಲೆ ಅನೇಕ ಬರೇ ಪದಗಳಲ್ಲಿ ಅಷ್ಟೇ ಇದ್ದದ್ದು, ಈ ಶಮೆ ದಮೆ ಆಗಿರ್ಬಹುದು, ನಿರ್ವಿಕಲ್ಪ ಸಮಾಧಿ ಆಗಿರ್ಬಹುದು, ಅವೆಲ್ಲ ಎಷ್ಟು ಇವತ್ತಿನ ಉಪನ್ಯಾಸದಲ್ಲಿ ಆ ತಾದಾತ್ಮ ಇತ್ತಂದ್ರ ಬರೇ ಶಬ್ದ ಕೇಳ್ತಿದ್ವಿ, ಅದು ಅನುಭೂತಿಗೆ ತಂದಂಗ ಇವತ್ತು ಉಪನ್ಯಾಸ ಇತ್ತು ಸರ್. ಅದ್ಯಾಕೋ ಬಹಳ ಹಿಡಿಸ್ಬಿಡ್ತು ಇವತ್ತ. ಆಮೇಲೆ ಇನ್ನೂ ಒಂದು ವಿನಂತಿ, ನಾನು ಸುಮ್ನೆ ನಿನ್ನೆ 2-3 ದಿನದಲ್ಲಿ ಏನೋ ಹುಡುಕ್ತಾ ಇದ್ದೆ, ಶ್ರೀ ಶಂಕರಾಚಾರ್ಯ ಬರ್ದಂತ ಒಂದು ಸಣ್ಣ ಪುಸ್ತಕ ನಾನು ನೋಡಿದೆ, ಅಪರೋಕ್ಷಾನುಭೂತಿ ಅಂತ ಅವರು ಬರ್ದದ್ದೊಂದು ಪುಸ್ತಕ. ನಾನು ಸರ್ಚ್ ಮಾಡಿದಾಗ ಎಲ್ಲೋ ಸಿಕ್ತದು. ಮುಂದಿನ ದಿನಗಳಲ್ಲಿ ಸಾಧ್ಯ ಆದ್ರ ಆ ಪುಸ್ತಕದ ಒಂದು ಸಾರ ಅಥವಾ ಜಿಸ್ಟ್ ಏನದ ಅದರದ್ದೊಂದು ಉಪನ್ಯಾಸವನ್ನ ದಯವಿಟ್ಟು ಮಾಡ್ಕೊಡ್ರಿ ಅಂತ ವಿನಂತಿ ಸರ್. ಆಗ್ಬೋದು. 2 ಮಾತು ನೀವು ಹೇಳಿದ್ರಲ್ಲ, ನಾವು ಈ ಶಬ್ದ ಅನ್ನೋದಿದೆಯಲ್ಲ, ಅದನ್ನೇ ಶಂಕರಾಚಾರ್ಯರು ಹೇಳ್ತಾರೆ ವಿವೇಕ ಚೂಡಾಮಣಿಯಲ್ಲಿ, ಶಬ್ದ ಜಾಲಂ ಮಹಾರಣ್ಯಂ. ಮಾತಿನ ಜಾಲ ಇದೆಯಲ್ಲ, ಅದು ದೊಡ್ಡ ಕಾಡು ಅಲ್ಲ, ರಸ್ತೆ ಇರಲ್ಲ. ನಾನು ಯಾವ ದಿಕ್ಕು ಹೋಗ್ತೀನಿ ಅಂತ ದಿಕ್ಕು ತಪ್ಪಿಸ್ಬಿಡುತ್ತೆ ಅಂತ. ಯಾವುದು ದಿಕ್ಕು ತೋರಿಸುತ್ತೋ ಶಬ್ದವಾಗಿ, ಅದೇ ದಿಕ್ಕು ತಪ್ಪಿಸುವ ಅಪಾಯ ಇದೆ ಅಂತ ಶಂಕರಾಚಾರ್ಯರು ಹೇಳ್ತಾರೆ. ಅದ್ರ ಜೊತೆಗೆ ನೀವು ಹೇಳಿದ ನಿಜ, ಶಬ್ದ ನಾವು ಅನುಭವವಾಗಿಸ್ಕೊಳ್ದೆ ಹೋದ್ರೆ ಅದು ಕೇವಲ ಶಬ್ದವಾಗಿ ಉಳಿದ್ಬಿಡುತ್ತೆ. ಅದಕ್ಕೆ ಪಾಣಿನಿ ಹೇಳ್ತಾನೆ, ಕಾನ್ಸೆಪ್ಟ್ ಕಾಕ್ ಡಸ್ ನಾಟ್ ಕ್ರೋ ಅಂತ. ಅಂದ್ರೆ ಕೋಳಿ ಅನ್ನೋ ಶಬ್ದ ಕೂಗುದಿಲ್ಲ, ಕೋಳಿ ಅನ್ನೋ ಶಬ್ದ ಅಡುಗೆ ಮಾಡ್ಕೊಂಡು ತಿನ್ನಕ್ಕಾಗೋದಿಲ್ಲ, ಅದು ಶಬ್ದ ಮಾತ್ರ. ಅದಕ್ಕೆ ನಮ್ಮ ಗುರುಗಳಾದ ರಾಜರತ್ನಂ ಹೇಳ್ತಾರೆ, ಸಿ ಅನ್ನೋದು ಶಬ್ದ ಮಾತ್ರ, ತಿನ್ ನೋಡ್ಬೇಕು ಸಕ್ರೆ, ನೋಡ್ಬೇಕು ನಂಜಿ ನಕ್ರೆ ಅನ್ನುವಂಥ ಮಾತು. ಅನುವಾದ ಮಾಡಿ ಹೇಳೋಕ್ ಆಗುವಂತ ಕಷ್ಟವಾದ ಶಬ್ದಗಳೇನಿಲ್ಲ ಅದರಲ್ಲಿ. ಈಗ ನಾನು ಓದಿದ ಪಟ್ಟಿಯಲ್ಲಿ ಬೇಗ ಬೇಗ ಓದಿದಾಗ ಹಾಗೆ ಅನ್ನಿಸ್ಬೋದು. ನಾನು ಅದನ್ನ ಮೊದಲು ಅದನ್ನ ಹಾಕ್ತೀನಿ, ಇಂಗ್ಲಿಷ್ದೇ ಹಾಕ್ತೀನಿ, ಸಾಧ್ಯವಾದ್ರೆ ಕನ್ನಡಕ್ಕೆ ಅನುವಾದದ್ದು ಇನ್ನೊಂದು ಕೆಳಗಡೆನೆ ಹಾಕ್ತೀನಿ. ಎರಡೂನು ಇಂಗ್ಲಿಷ್ ಕನ್ನಡ 2 ಭಾಷೆಯಲ್ಲಿ ಹಾಕ್ತೀನಿ, ಏನ್ ತೊಂದರೆ ಇಲ್ಲ. ಅದು ಎಷ್ಟು ಇವತ್ತೆಲ್ಲ ಒಂದು 15 ಸಾಲಿದೆ, ಹಾಕ್ತೀನಿ. ಅದು ಹಾಕೋಣ, ಅದೇನು ತೊಂದರೆ ಇಲ್ಲ. ಆಮೇಲೆ ಮುಂದಿನ ಪ್ರಶ್ನೆ ಪ್ರತಿಕ್ರಿಯೆ. ನಾನು ಹೆದರ್ಕೊಂಡೇ ಮಾಡಿದೆ ಈ ಉಪನ್ಯಾಸ. ಇದರಲ್ಲಿ ನೋಡಿ, ಸವಿಕಲ್ಪ ಸಮಾಧಿ ತನಕ ಹೋಗಿದ್ದೀನಿ ನಾನು. ಸವಿಕಲ್ಪ ಸಮಾಧಿ, ನಿರ್ವಿಕಲ್ಪ ಸಮಾಧಿ ಅನ್ನೋ ಪದ ಹೇಗೆ ಬಂತು, ಹೇಗೆ ಒಂದಕ್ಕೊಂದಕ್ಕೆ ಸಂಬಂಧ ಇದೆ, ಸಂಕಲ್ಪ ವಿಕಲ್ಪ, ತುಂಬಾ ಟೆಕ್ನಿಕಲ್ ಟರ್ಮ್ಸ್ ಇತ್ತು, ಅದಕ್ಕೆ ಕಷ್ಟವಾಗಿದ್ದದ್ದು. ನಮ್ಗೆ ಟೆಕ್ನಿಕಲ್ ಟರ್ಮ್ ಗೊತ್ತಿಲ್ಲ ಅಂತಲೂ ಅಲ್ಲ, ಗೊತ್ತಿದೆ, ಆದ್ರೆ ಅದನ್ನ ಅನುಭವಿಸಿಲ್ಲ. ಅದೇನಪ್ಪಾ ಅಂತಂದ್ರೆ, ಅಕ್ರೂರ್ ಚರಿತ್ರೆ ಅಕ್ಕನಿಗೂ ಬರುತ್ತೆ, ಅದ್ರಲ್ಲಿ 1 ಸಾಲ್ ನಂಗೂ ಬರುತ್ತೆ ಅನ್ನೋ ಹಾಗೆ. 1 ಸಾಲ್ ನಂಗೆ ಬರುತ್ತೆ, ಹಾಗಂತ ನಂಗೆ ಅಕ್ರೂರ್ ಚರಿತ್ರೆನೇ ಬರುತ್ತೆ ಅಂತ ಹೇಳ್ಕೊಂಡು ಓಡಾಡ್ತೀನಿ. ಶಬ್ದಗಳನ್ನ ಯಾವ್ದು ನಾವು ಅನುಭವಿಸಿಯೇ ಇಲ್ಲ, ಅದು ನಮ್ಮ ತೊಂದರೆ. ಅನುಭೂತಿ ಆದಾಗ ಶಬ್ದಕ್ಕೆ ಬೆಲೆ, ಇಲ್ಲೇ ಇದ್ರೆ ಶಬ್ದವೇ ಗದ್ಲ ಅಷ್ಟೆ. ಅದು ಪ್ರವೃತ್ತಿ ಮಾರ್ಗದಲ್ಲಿ ಬರುತ್ತೆ, ಬರದೇ ಇದೆ, ಅದು ಬರುತ್ತೆ ಚರ್ಚೆಯಲ್ಲಿ. ಧನ್ಯವಾದಗಳು. ಮತ್ತೆ ಬೇರೆ ಯಾರು ಪ್ರಶ್ನೆಗಳು ಪ್ರತಿಕ್ರಿಯೆಗಳು ಹೇಳೋದಿದ್ರೆ ಹೇಳಿ. ಇದನ್ನ ಇಂಗ್ಲಿಷ್ ಮೊದಲು ಹಾಕ್ಬಿಡ್ತೀನಿ, ಆಮೇಲೆ ಕನ್ನಡದನ್ನ ನಾಳೆ ಬೆಳಗ್ಗೆ ಅನುವಾದ ಮಾಡ್ಬಿಟ್ಟು ಹಾಕ್ತೀನಿ, ಅಥವಾ ನಾಳೆ ಬೆಳಗ್ಗೆನೆ 2 ಹಾಕಿದ್ರು ಹಾಕ್ತೀನಿ. ಶರಣಪ್ಪ ಅವರು. ಸರ್ ತುಂಬಾ ಚೆನ್ನಾಗಿ ಮಾಡ್ಕೊಂತ ಸರ್.